ಬಹಳ ಶಕ್ತಿ ಇದೆ. इस सांप को पृथ्वी पर बहुत ताकत ಯಾಕೆ? है। क्यों? ಈ ಭೂಮಿಯ ಮೇಲೆ ಸರ್ಪನ ರೂಪದಲ್ಲಿ ಬಂದು ಹಣ್ಣನ್ನು ತಿನ್ನಿಸಿ ಭೂಮಿಯನ್ನು ಖರೀದಿ ಮಾಡಿಬಿಟ್ಟ. इस पृथ्वी पर सांप के रूप में आकर इसे उसने खरीद लिया। ಆದ್ರೆ ಈ ಸರ್ಪವನ್ನು ನಾವು ಎತ್ಕೊಂಡು ಮಧ್ಯಾಕಾಶಕ್ಕೆ ಹೋಗೋಣ. लेकिन इस सांप को उठाकर बीच आसमान में हम ले जाएंगे। ಪ್ರಾರ್ಥನೆಯಲ್ಲಿ ಹೋಗೋಣ. प्रार्थना में हम जाएंगे। ಅಲ್ಲಿ ಅವನಿಗೆ ಬಲ ಇಲ್ಲ. वहाँ पर उसे बल नहीं है। ಯಾಕಂದ್ರೆ ದೇವರು ವಾಕ್ಯ ಹೇಳ್ತದೆ, ನಾವು ಹೋರಾಡುವುದು ಅಂಧಕಾರದ ಶಕ್ತಿಗಳ ಮೇಲೆಯೂ हमारा लड़ाई अंधकार के बल के ऊपर, ದುರಾತ್ಮಗಳ ಸೇನೆ ಮೇಲೆಯೂ आत्मा के प्रधानों के ऊपर, ಆಕಾಶದ ದುರಾತ್ಮಗಳ और ಮೇಲೆಯೂ बीच आसमान के दुष्ट आत्माओं के ऊपर है। ಅದನ್ನು ಪರಲೋಕಕ್ಕೆ ಒಯ್ಯೋಣ. स्वर्ग में ले जाएंगे। ಪಾಸ್ಟ್ರೇ, पास्टर, ಅವನನ್ನು ಪರಲೋಕಕ್ಕೆ ಒಯ್ಯಬಹುದಾ? उसे क्या हम स्वर्ग ले जा सकते ಅಲ್ಲಿ हैं? ಉಣಿಸ್ಲಿಕ್ಕಲ್ಲ, वहाँ पर खिलाने के लिए ಸಭೆ नहीं, ಬಡಿಯೋದಕ್ಕೆ ಒಯ್ಯೋಣ. मुंह के बल मारने के लिए ले जाएंगे। ಯಾಕಂದ್ರೆ ನಿನ್ನ ಕರ್ತನು ಹೇಳಿದಾನೆ, ये आपके परमेश्वर का है। ಎರಡರಾಗಲಿ, यहाँ पर 2 ಮೂವರಾಗಲಿ या 3 ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೆ. नाम पर एकत्र होता हो। ಅದಕ್ಕೆ ಹೇಳಿದೆ, इसीलिए मैंने ನಿರ್ಧಾರ कहा ಮಾಡ್ರಿ. आप फैसला कीजिए। ಬೆಳಿಗ್ಗೆ ಬೇಕಿದ್ರೆ ಒಬ್ಬೊಬ್ಬರೇ ಪ್ರಾರ್ಥನೆ ಮಾಡಿ 1 ಗಂಟೆ. सुबह चाहिए तो अकेले 1 घंटा प्रार्थना आधे रात्रि। कीजिए, लेकिन रात को ಗಂಡ ಹೆಂಡತಿ पति पत्नी ಕೈ ಹಿಡಿದು ಪ್ರಾರ್ಥನೆ ಮಾಡಿ. हाथ पकड़कर 3 ವಿಷಯಗಳು 3 विषय ನಮ್ಮ ಕುಟುಂಬಕ್ಕಾಗಿ, हमारे परिवार के ನಮ್ಮ लिए, ಸಭೆಗಾಗಿ, हमारे कलीसिया के ನಮಗೆ लिए, ಸೇವೆ ಮಾಡುವ ಸೇವಕರಿಗಾಗಿ हमारे लिए सेवकाई करने वाले अन्य ಭಾಷೆಗಳನ್ನು सेवक के लिए, ದಯಪಾಲಿಸು. अन्य भाषा ಒಬ್ಬರು ಕೈ ಹಿಡ್ಕೊಳ್ರಿ. एक दूसरे का हाथ ನಿಮ್ಮ ಕುಟುಂಬ पकड़िए, ಕೈ ಹಿಡ್ಕೊಳ್ರಿ. अपने परिवारों के हाथ 1 ಗಂಟೆ पकड़िए। अन्य ಭಾಷೆ 1 ಪ್ರಾರ್ಥನೆ घंटा अन्य भाषा का ಮಾಡ್ತೀರಾ? प्रार्थना क्या आप करेंगे? ಅರ್ಥ ಮಾಡ್ಕೊಳ್ಳಿ. आप समझ लीजिए, ಯಾರೊಬ್ರು ಈ ರೀತಿಯಾಗಿ ಹೇಳಿದ್ರು, किसी ने इस तरीके से कहा, ಹದ್ದು गिद्ध ಭೂಮಿ ಮೇಲೆ पृथ्वी पर ಹಾವನ್ನು ನೋಡುವಾಗ सांप को जब देखता ಒಂದು है, ದಾಳಿ ಮಾಡ್ತದೆ. वो आकर आक्रमण करता ಆಗ है, ಒಂದು ತಲೆಗೆ ಹೊಡೆದ ಕುತ್ಕೊಳ್ತದೆ. आकर उसे सिर पर मारकर ಅವಾಗ ಹಾವು मारता है। ಹೊಳ್ಳಿ ಹೋರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. तब सांप जो है वापस लड़ने लगता है। ಆದ್ರೆ ಹದ್ದು ಏನ್ ಮಾಡ್ತದಂತೆ, लेकिन रुकाब क्या करता ಅದನ್ನ है? ಕಾಲಲ್ಲಿ ಹಿಡ್ಕೊಂಡು उसे पैरों में पकड़कर ಹಾರ್ಬಿಡ್ತದೆ. वो उड़ता है। ಗಾಳಿಯಲ್ಲಿ हवे में ಹಾವಿಗೆ ಸಮತೋಲನ ಇಲ್ಲ. सांप को कोई कंट्रोल नहीं ಏನು है। ಹಾರುವಾಗ ಕಾಲು ಹಿಂಗ ಆಗ್ತಿರ್ತದಲ್ಲ, उड़ते समय पैर ऐसे ऐसे ಹಾವು ಎಷ್ಟಲ್ಲ ಹೇಳ್ತದೆ ಹಿಂಗ. सांप जितने भी बार ಇದು उड़ता ರೆಕ್ಕೆ हो, ಬಡಿಯುವಾಗ ये जब पंख ಹಾವಿಗೆ फड़ता ಕೆಳಗಡೆ है, ಛಟಕ ಬೀಳ್ತದೆ. वो सांप नीचे गिर जाता है। ಏನಾಯ್ತದೆ, तब क्या होता ಭೂಮಿ है? ಮೇಲೆ ಹೋರಾಡ್ಬೇಕಂದ್ರೆ जमीन पर लड़ना है तो ಹಾವಿಗೆ ಬಹಳ ಸಪೋರ್ಟ್ ಸಿಗ್ತದೆ. सांप को बहुत मददगार ಯಾಕಂದ್ರೆ होता है, ಅದಕ್ಕೆ ಏನಂತಿರೋದಕ್ಕೆ ಹೊಯ್ದಾಡ್ಲಿಕ್ಕೆ ಸ್ಥಳ ಸಿಗ್ತದೆ, ಗ್ರಿಪ್ ಸಿಗ್ತದೆ. क्योंकि रोकने के लिए उसे ग्रिप मिलता ಹಾ, है। ಹಿಂದೆ ಮಸ್ತ್ ಇದೆ ನೋಡಿ, ತೆವಳ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಗ್ರಿಪ್ ಸಿಗ್ತದೆ. उसे रोकने के लिए ग्रिप मिलता है। ಆದ್ರೆ ಅದನ್ನ ಗಾಳಿಯಲ್ಲಿ ಎತ್ಕೊಂಡು ಹೋದ್ರೆ लेकिन हवे में जब उसे ले ಅದ್ जाते ಎಷ್ಟು हैं, ಎದ್ದು ಕಡಿಬೇಕಂದ್ರೂ ಸಹ वो जितना भी उठकर ಹದ್ದು ಒಂದ್ಸಾರಿ ಹಿಂಗ್ ಮಾಡಿದ ಕ್ಷಣ गिद्ध एक बार ऐसे जब उड़ता है, ಅದ್ರ ಬ್ಯಾಲೆನ್ಸ್ ತಪ್ತದೆ. उसका बैलेंस चुक रोप जाता ಅಂತ है, ಬೀಳ್ತದೆ. वो नीचे गिर जाता ಹದ್ದು है। ಅಲ್ಲೇ ಆಟ ಆಡ್ತದೆ ಅದನ್ನ ಗಾಳಿಯಲ್ಲೇ. वो गिद्ध ऐसे ही हवे में ನಿಮ್ಮ खेलता ಯುದ್ಧ, है। आपका युद्ध, ಸೈತಾನನು शैतान ಇನ್ನು ನಿಮ್ಮನ್ನ ಅನಾರೋಗ್ಯದಲ್ಲಿ ಹಾಕಿರೋದಾಗಿದ್ರೆ आपको बीमारी में डाला है तो ಅಲ್ಲಿ ಯುದ್ಧ ಮಾಡಬೇಡಿ ನೀವು. वहाँ पर आप युद्ध मत ಅಲ್ಲಿ कीजिए। ಅವನಿಗೆ ಸಾಕಷ್ಟು ಬಲ ಸಿಗ್ತದೆ. वहाँ पर उसे भरपूर बल मिलता ಆ है। ಯುದ್ಧವನ್ನ ಪ್ರಾರ್ಥನೆಯಲ್ಲಿ ಒಯ್ಬೇಕು. उस युद्ध को प्रार्थना में लाना है, ಯಾಕಂದ್ರೆ ಪ್ರಾರ್ಥನೆಯಲ್ಲಿ क्योंकि प्रार्थना में ಅವನಿಗೆ ಬಲ ಸಿಕ್ಕದಿಲ್ಲ, उसे बल नहीं मिलेगा, ಅವನಿಗೆ ತಲೆ ಎತ್ತದಿಕ್ಕೆ ಆಗೋದಿಲ್ಲ. सिर को नहीं उठा पाएगा। ನಿಮ್ಮ ಯುದ್ಧ ಎಲ್ಲಿದೆ ಅನ್ನೋದನ್ನ ಗುರುತಿಸ್ರಿ ನೀವು. आपका युद्ध कहाँ पर है उसे पहचान ನಿಮ್ಮ लीजिए। ಯುದ್ಧ ಎಲ್ಲಿದೆ ಅನ್ನೋದನ್ನ ಗುರುತಿಸ್ರಿ. आपका युद्ध कहाँ पर है उसे पहचान ಈ लीजिए। ವರ್ಷ यह साल ನೀನು ನಿನ್ನ ಯುದ್ಧವನ್ನ ಬದಲಾಯಿಸ್ಕೊಳ್ಬೇಕು, आप आपके युद्ध को बदलना है, ಗೆದ್ದುಕೊಳ್ಬೇಕು. आपको जीतना है। ಯಾರಾದ್ರೂ ಇಲ್ಲಿದ್ರೆ कोई यहाँ पर है तो ಅನ್ಯ ಭಾಷೆಗಳು ಎದ್ದೇಳಲಿ, अन्य बादशाह यहाँ पर उठे, ಎದ್ದೇಳಲಿ ಅನ್ಯ ಭಾಷೆಗಳು. अन्य बादशाह यहाँ पर उठे। ಯಾಕಂದ್ರೆ ಪ್ರಾರ್ಥನೆಯಲ್ಲಿದ್ದೇವೆ. ನಾನು ಹೇಳ್ತೇನೆ, मैं आपसे कहता ಈಗಲೇ हूँ, ದೆವ್ವಗಳು ತಮ್ಮ ಕೂಟಗಳನ್ನು ಬಿಚ್ಕೊಳ್ತಾ ಇವೆ. अभी ही दुरात्माएं अपनी जगह को छोड़ रहे हैं। वहाँ पर अपने कीलों को काट रहे हैं, ಹಾ, ತನ್ನ ಕೂಟಗಳನ್ನು ಬಿಚ್ಕೊಳ್ತಾ ಇವೆ. अपने कीलों को काट रहे हैं। ಪ್ರಾರ್ಥಿಸು, प्रार्थना कीजिए, ಪ್ರಾರ್ಥಿಸು. प्रार्थना कीजिए। ನಾನು ಹೇಳಿದೆ ಪ್ರಾರ್ಥಿಸು. मैंने कहा प्रार्थना कीजिए। ನಿನ್ನ ಮಕ್ಕಳ ಪರವಾಗಿ ಕರಗಳನ್ನು ಎತ್ತಿ ಪ್ರಾರ್ಥಿಸು. आपके बच्चों के लिए हाथों को उठाते हुए प्रार्थना ನಿನ್ನ कीजिए। ಅನಾರೋಗ್ಯದ ಪರವಾಗಿ ಕರಗಳನ್ನು ಎತ್ತಿ ಅನ್ಯ ಭಾಷೆಯಲ್ಲಿ आपके बीमारी ಪ್ರಾರ್ಥಿಸು. की ओर से हाथों को उठाते हुए प्रार्थना कीजिए। ದೆವ್ವಗಳು ಹಾಕಿಕೊಂಡ ಡೇರೆಯ ಕೂಟಗಳು ಬಿಚ್ಚುತ್ತಾ ಇವೆ. दुरात्मा डाले हुए तंबुओं के कीले वो
ಬಲ್ಲೆನು, मैं तुम्हें जानता हूँ, ನಾನು ನಿನ್ನನ್ನು ಬಲ್ಲೆನು, मैं तुम्हें जानता हूँ, ನನ್ನ ಉದ್ದೇಶದಿಂದಲೇ ನಾನು ನಿನ್ನನ್ನು ತಂದಿರುವೆನು. मेरे उद्देश्य से मैं तुम्हें जानता हूँ. ಸಿಬಾ ರಾಮ ಸಖಾರವ ಜಿಗಾದನ ಮಖರವ ಶಂದಲಾರಿಯನಮ ಜೊಕೊರಲಬೋರಿಯನಮ ಮಕರಲವ ರಿಖತೊಲರಬೋ ಸೆಕೆತೆಲೆಬೆರೆ ರಿಗಾದನಮ ಶಂದಲಬರಬಲವ ರಿಖತೊಲರಲಬಬಬಬಬ ರಿಗಾದನಮನ ಕಲರಲವ. ಸೋಲ್ಬೇಡ ನೋಡು ನೀನು, आप हार मत मानिए, ಸೋಲ್ಬೇಡ ನೋಡು ನೀನು, आप हार मत मानिए, ಪ್ರಾರ್ಥಿಸು. प्रार्थना कीजिए. ನಿನ್ನ ನಮ್ಮ ತಂದೆ ನಿನ್ನ ತಂದೆ ತಾಯಿಗಳ ಪರವಾಗಿ ಕರಗಳನ್ನು ಚಾಚಿ ಪ್ರಾರ್ಥಿಸು. आपके माता पिताओं के ओर से हाथों को उठाते हुए ನಿನ್ನ प्रार्थना कीजिए. ಪರಿಸ್ಥಿತಿಯ ಪರವಾಗಿ ಕರಗಳನ್ನು ಚಾಚಿ ಪ್ರಾರ್ಥಿಸು. आपके हालातों के निमित्त हाथों को उठाते हुए प्रार्थना ಇನ್ನು ಅನ್ಯ कीजिए. ಭಾಷೆಯ ವರವಿಲ್ಲದೆ ಇರುವುದಾಗಿದ್ರೆ अभी अन्य भाषा का वरदान नहीं है ಈಗಲೇ तो ಕೇಳಿಕೋ, अभी ही मांगिए, ಆತನು ನಿನ್ನನ್ನು ತುಂಬಿಸ್ತಾನೆ. वह आपको भर देंगे. ಶಬಲವನ ಕರಲವ ಶಂದಲವ ರೆಗೆದೆನೆ ಮೆಕೆರೆ ಬಲಬರವ ಸೋದಲೋ ರಬಲಬಲ ರೊಕ್ಕತೊ ರೊಬಲಬ ಶೆಚೆಲೆವೆರೆವೆ ಜಿಯಲ ಮಾಂದೆರೆಬ ಶಿಕಲಬರಲಬ ಬಬಬಬ ಓರಿಯಾನಮ ಶಂದಲೋ ಜಿಗಿಲಿವ ರಮ ಶಾಂಚಲಬೋ ರೆಕೆ ಚೆಚೆಲೆ ಬಾದನೆ ಕರಬಲಬ ಓರಂದಲಬ ದೇರಿಯಲಬಾಬ. ಸೈತಾನನು ತನ್ನ ಡೇರೆಗಳನ್ನು ಕಿತ್ತುಕೊಂಡು, ದುರಾತ್ಮಗಳು ಹಾಕಿಕೊಂಡ ಡೇರೆಗಳು ಕಿತ್ತುಕೊಂಡು ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ಎಲ್ಲ ನಿರಾಶೆಯ ಕೂಟಗಳು, ನಿರಾಶೆ ಎಂಬ ಕೂಟಗಳು ಯೇಸುವಿನ ಹೆಸರಿನಲ್ಲಿ ಕಿತ್ತುಕೊಂಡು ಹೋಗ್ಲಿ. दुरात्माएं डाले हुए हर एक तंबू यीशु मसीह के नाम में, निराशा नामक तंबू वो टूट कर चला ನಿಲ್ಲಿಸಬೇಡ जाए. ನೋಡು, ನೀನು ಪ್ರಾರ್ಥಿಸು. आप मत रोके, आप प्रार्थना ರಬಲಬ कीजिए. ಶಂದಲಬ ರಕಲರಲಬ ಸಿಯಂದಲದ ನಕರಬ ಶೊಚ್ಚಲಬ ರಸಕಲಬ ಓ ರಬಲಬ ನಕಲರಲಬ ಶಂದಲಬ. ಕೊರಲ ಮಮ ಶಂದಲಬ್ರಕ ಶಕೆತ್ಲರಿಯಾಂದಲಬ ಬಬಬಬಬಬ ರಬಲಬ ಶಂದಲೆಬ್ರಕೆತ್ಲರಿಯಾದ ಓಂದಲಾದಿ ಸುಕರವೋಂದಲಾದಿ ಜಿಕೇರಿಯಾನಾದಿ ನಕರೋಬ ಶಂದಲಾದ ಕರಲಬ ಸುಕರಬಲಬ ರಬಲಬ 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 ರಬ ಏ ರಬಲಬ 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 ರಬ 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 ಶಂದಲಾದಿಯ ನಕರಲಬ. यीशु मसीह हो महिमा तेरी गाए आसमान गाए ए जमीन यीशु मसीह हो महिमा तेरी गाए ए जमीन अंधेरों में तू रोशनी है, तू ही मंजिल तू रास्ता भी है, तू है जहां न कुछ कमी है, तेरा ही नाम जिंदगी है. अंधेरों में तू रोशनी है, तू ही मंजिल तू रास्ता भी है, तू है जहां न कुछ कमी है, तेरा ही नाम जिंदगी. हालेलुया
ನಿರ್ಧರಿಸಿಕೊಳ್ಳಿ. आप फैसला ನನ್ನ कीजिए ನನ್ನ ಏಳಿಗೆಗೋಸ್ಕರ, मेरे बढ़ोतरी के लिए, ನನ್ನ ಕರ್ತನೊಂದಿಗಿರುವಂತ ಸಂಬಂಧಕ್ಕೋಸ್ಕರ परमेश्वर के साथ रहने वाले मेरे प्रति रिश्ते के दिन लिए हर दिन ಕನಿಷ್ಠ 1 ಗಂಟೆ, कम से कम 1 घंटा, 2 ಗಂಟೆ 2 घंटे ನೀವು ನಿರ್ಧರಿಸಿಕೊಳ್ಳಿ. आप फैसला कीजिए. 3 ಗಂಟೆ, 3 घंटे, ಬೆಳಿಗ್ಗೆ 1 ಗಂಟೆ, सुबह 1 घंटा, ರಾತ್ರಿ 1 ಗಂಟೆ, रात को 1 घंटा, ಅಥವಾ ಬೆಳಿಗ್ಗೆ 2 ಗಂಟೆ, या फिर सुबह 2 घंटे, ರಾತ್ರಿ 2 ಗಂಟೆ. रात को 2 ನಾನು घंटे ಪ್ರಾರ್ಥಿಸ್ತೇನೆ. मैं प्रार्थना करूंगा. ಒಡಂಬಡಿಕೆ ಮಾಡ್ಕೊಳ್ಳಿ, आप वाचा बना लीजिए, ನಿರ್ಧರಿಸಿಕೊಳ್ಳಿ. आप फैसला कीजिए. ಯಾರ್ಯಾರು ನಿರ್ಧರಿಸ್ಕೊಳ್ತೀರೋ, और जो कोई इस तरीके से फैसला ಒಡಂಬಡಿಕೆ करेंगे, ಮಾಡ್ಕೊಳ್ತೀರೋ, जो कोई वाचा बनाते ನೀವಿದ್ದಲ್ಲಿಯೇ हैं, ಕರಗಳನ್ನ आप ಚಾಚಿ, जहाँ पर है वहीं पर हाथों को उठाते हुए ಕರ್ತನಿಗೆ ಆ ಕರಗಳನ್ನ ಚಾಚಿ, परमेश्वर के लिए उन हाथों को उठाते हुए ಈಗಲೇ ಆ ಪ್ರಾರ್ಥನಾ ಜೀವಿತಕ್ಕೆ ನಿಮ್ಮನ್ನ ಅಧೀನಪಡಿಸ್ರಿ. अभी ही उस प्रार्थना की जिंदगी के लिए अपने आप को अधीन कीजिए. ಪ್ರತಿದಿನ हर दिन ಬೆಳಿಗ್ಗೆ 1 ಗಂಟೆ सुबह 1 घंटा ಅಥವಾ ಹೆಚ್ಚಿಗೆ या फिर ज्यादा ನಿಮ್ಮ 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 ಮನವರಿಕೆಗೆ ಅನುಗುಣವಾಗಿ आपके एहसास के अनुसार ರಾತ್ರಿ 1 ಗಂಟೆ रात को 1 घंटा ಸ್ವೀಕರಿಸಿಕೊಳ್ಳ್ರಿ. आप स्वीकार लीजिए. ಕರ್ತನು ನಿಮ್ಮ ಕರಗಳನ್ನು ನೋಡ್ತಾ ಇದ್ದಾನೆ. परमेश्वर आपके हाथों को देख रहे ಕರ್ತನು हैं. ನಿಮ್ಮ ಹೃದಯದಲ್ಲಿ ಆ ನಿರ್ಧಾರವನ್ನು ಕಾಣ್ತಾ ಇದ್ದಾನೆ. परमेश्वर आपके हृदय में उस फैसले को देख रहे ಒಡಂಬಡಿಕೆ हैं. ಮಾಡಿಕೊಳ್ಳಿ. आप वाचा कीजिए. ಯವನಸ್ಥನೇ, सारे युवक, ಇನ್ನು ಕೆಲಸದಲ್ಲಿ ನಿನಗೆ ಸ್ಥಿರತೆ ಇಲ್ಲವೋ? अभी भी नौकरी में तुम्हें स्थिरता नहीं है. ಮೊದಲು ಪ್ರಾರ್ಥನೆಯಲ್ಲಿ ಸ್ಥಿರತೆಯನ್ನ ನೀನು ಪಡೆದುಕೋ. पहले प्रार्थना में स्थिरता को आप पा लीजिए. ಶಕಲಮನಯಾಂಚಲರಲಭ. ಸಮರ್ಪಿಸು. समर्पित ಒಂದು ವೇಳೆ कीजिए. ಗಂಡ ಹೆಂಡತಿ ಕೂಡಿ ಇಲ್ಲಿ ನಿಂತುಕೊಂಡಿರೋದಾಗಿದ್ರೆ अगर पति पत्नी मिलकर खड़े हैं ಒಬ್ಬರ ಕೈಯನ್ನು ಒಬ್ರು ಹಿಡ್ಕೊಂಡು तो एक दूसरे के हाथ को ನಾವು ಕೂಡಿ पकड़कर ಪ್ರಾರ್ಥಿಸ್ತೇವೆ. हम मिलकर प्रार्थना करेंगे. ಒಡಂಬಡಿಕೆ ಮಾಡಿಕೊಳ್ಳಿ. एक वाचा बनाइए. ಸ್ತೋತ್ರ ಸ್ವಾಮಿ. धन्यवाद ತಂದೆ परमेश्वर. ದೇವರೇ, पिता परमेश्वर, ನೀನೇ ಅದನ್ನು ನೆರವೇರಿಸಿಕೊಡು ಸ್ವಾಮಿ. आप ही से पूरा कीजिए. ಯೇಸುವಿನ ಹೆಸರಿನಲ್ಲಿ यीशु मसीह के नाम में ಆಮೆನ್. आमेन. ಆಮೆನ್. आमेन. ಬೇಗ ಕೂತ್ಕೊಳ್ಳೋಣ. ಮತ್ತಾಯ 12:29. मत्ती का सुसमाचार उसका 12 अध्याय उसका ಮತ್ತಾಯ 29वां वचन. 12 मत्ती उसका 12 29ನೇ अध्याय उसका ವಚನ. 29वां वचन. ಇದಲ್ಲದೆ ಒಂದು ನಿಮಿಷ. ಆಮೆನ್. ಯಾರಾದ್ರೂ ಹೇಳ್ತಾರೆ ನಾವು ಜೀವಿಸುವ ಸಭೆ? हम जीवित कलीसिया है. ಗಟ್ಟಿಯಾಗಿ. ಪ್ರಾರ್ಥನೆ ಅದರ ಶ್ವಾಸ, ಯೇಸುವೆ ಅದರ ಜೀವನ. ಇನ್ನೊಂದ್ಸಾರಿ ಹೇಳ್ತೀರಾ? ನಾವು ಜೀವಿಸುವ ಸಭೆ, ಪ್ರಾರ್ಥನೆ ಅದರ ಶ್ವಾಸ, ಯೇಸುವೆ ಅದರ ಜೀವನ. ಜೀವ. ಆಮೇನ್, ಆಮೇನ್. ದಯವಿಟ್ಟು ಹಾಕ್ತಾರೆ. ಇದಲ್ಲದೆ ಯೇಸು ಸ್ವಾಮಿ ಹೇಳ್ದ, यीशु मसीह ने कहा, ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಳ್ಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನ ಸುಳ್ಕೊಂಡಾನ. या कैसे कोई मनुष्य किसी बलवंत के घर में घुसकर उसका माल लूट सकता है जब तक कि पहले वह उस बलवंत को बांध न ले. ಯಾಕೆ ಕೆಲವೊಂದು ಪ್ರಾರ್ಥನೆಗೆ ಉತ್ತರಗಳು ಇನ್ನೂ ಸಿಗ್ತಾ ಇಲ್ಲ? क्यों थोड़े से प्रार्थना के उत्तर अभी नहीं मिल रहे हैं? ದೇವರು ಕೊಡ್ತಾ ಇಲ್ಲ ಅಂತಲ್ಲ, परमेश्वर नहीं दे रहे ऐसा नहीं है. ಆ ಕಣ್ಣನ್ನ ಯಾವನು ಕತ್ಕೊಂಡು ಹೋಗಿದ್ನೋ ದೆವ್ವ, उस आंखों को जिस दुष्टात्मा ने चुरा ಆ लिया, ಬಾಯಿಂದ ಯಾವನು ಮಾತನ್ನ ಕತ್ಕೊಂಡು ಹೋಗುತ್ತೋ, उस मुंह में से जबान को जिसने चुरा ಯೇಸು लिया ಸ್ವಾಮಿ है, यीशु ಆ मसीह ದೆವ್ವವನ್ನ ಜಯಿಸಿದ ತಕ್ಷಣ उस दुरात्मा पर जीतते ही ಕಣ್ಣು ತಾನೇ ಬಂತು, आंखें अपने आप आ ಬಾಯಿ गए, ತಾನೇ ಬಂತು. जबान अपने आप आ गया. ನಿನ್ನ ಗಂಡನ ಬೆಳವಣಿಗೆ ಆಗ್ತಾ ಇಲ್ಲ, आपका पति का बढ़ोतरी नहीं हो ಬಿಸ್ನೆಸ್ रहा, ಬೆಳೀತಾ ಇಲ್ಲ. बिजनेस नहीं बढ़ रहा. ಪಾಸ್ಟ್ರೇ, पास्टर, ಅದ ಹೆಂಗ್ ಸಾಧ್ಯ? ये कैसे संभव है? ಯಾವ ಬಲಿಷ್ಠನು जो बलवंत, ಅಂದ್ರೆ ಮನುಷ್ಯನಲ್ಲ, उसका मतलब मनुष्य नहीं, ದುರಾತ್ಮನು दुरात्मा ಆ ಬಿಸ್ನೆಸ್ ವಿರುದ್ಧವಾಗಿ ಸೆಡ್ ಹೊಡೆದು ಕಟ್ಕೊಂಡು ನಡು ಕಟ್ಕೊಂಡು उस बिजनेस के खिलाफ अपने याफ को बांधकर ಬಂಧಿಸ್ಕೊಂಡಿದ್ದಾನೋ, वो बंधन में है. ಎಲ್ಲಿವರೆಗೆ जहाँ तक ನೀನು ಆ ದುರಾತ್ಮನನ್ನ ಸೋಲಿಸೋದಿಲ್ವೋ, आप उस दुरात्मा को नहीं हराएंगे. ಪಾಸ್ಟರ್ ಈ ವ್ಯಕ್ತಿ ಬದಲಾಗ್ತಾ ಇಲ್ಲ, पास्टर, ये व्यक्ति नहीं बदल ಬದಲಾಗೋದಿಲ್ಲ रहे, ಆತ. वो नहीं बदलेंगे, ಯಾಕೆಂದ್ರೆ ಒಂದು ದುರಾತ್ಮ क्योंकि एक दुरात्मा ಅವನ ಬುದ್ಧಿಯನ್ನ ಭ್ರಷ್ಟ ಮಾಡಿದೆ. उसके बुद्धि को उसने भ्रष्ट कर ಪಾಸ್ಟರ್ दिया ನನ್ನ है. ಮಗಳು ಬದಲಾಗ್ತಾ ಇಲ್ಲ, पास्टर, मेरी बेटी नहीं बदल रही, ಅವರ ತೊಂದರೆ ಅಲ್ಲದು. वो उसका तकलीफ नहीं ಯಾಕೆಂದ್ರೆ ಒಂದು है, ದುರಾತ್ಮ क्योंकि
क्योंकि एक ಒಬ್ಬ दुरात्मा ಬಲಿಷ್ಠನು एक बलवंत ಅದನ್ನು ತನ್ನ ಮನೆ ಮಾಡಿಕೊಂಡು उसके उसमें घर बनाकर ಒಬ್ಬನು एक ಎಲ್ಲಿವರೆಗೆ ಆ ಬಲಿಷ್ಠನನ್ನು ಬಂಧಿಸೋದಿಲ್ವೋ, जहाँ तक उस बलवंत को बंधन में ಮದುವೆ नहीं ಆಗದೆ डालता, ಇರೋದಿರಬಹುದು, शायद शादी नहीं हुआ हो, ಸಭೆ ಬೆಳೆಯದೇ ಇರುವ ವಿಷಯವಾಗಿರಬಹುದು, शायद कलीसिया के बढ़ोतरी के ಕುಟುಂಬ विषय में ಏಳಿಗೆ हो, ಆಗದೆ ಇರುವ ವಿಷಯವಾಗಿರಬಹುದು. परिवार के बढ़ोतरी के विषय में शायद हो. ನಾವು ಯುದ್ಧದಲ್ಲಿದ್ದೇವೆ. हम युद्ध में है. ನೀನು ಅಂದ್ಕೊಳ್ಳದೆ ಇರು, ನಂಬದೇ ಇರು. आप सोचो न सोचो, उसे विश्वास करो न विश्वास करो. ಆಮೆನ್. आमेन. ಯುದ್ಧದಲ್ಲಿದ್ದೀರಾ? आप युद्ध में है. ನನ್ನ ಕೇಳಿ ಹೇಳ್ತೀನಿ. मुझे पूछिए, मैं बताऊंगा. ನೋಡ್ಲಿಕ್ಕೆ ಎಲ್ಲ ಚೆನ್ನಾಗಿರ್ತದೆ, देखने के लिए तो सब ठीक ಎಂತ ठाक है. ಸುಂದರ ಸಭೆ, सुंदर कलीसिया, ಉತ್ತಮವಾದಂತ ಸೌಂಡ್, उत्तम तरीके का साउंड, ಒಳ್ಳೆ ಮೀಡಿಯಾ, अच्छा सा मीडिया, ಸುಂದರವಾಗಿ ಇಷ್ಟೊಂದು ಜನ, सुंदर से इतने सारे लोग, ನೋಡೋರಿಗೆ देखने ಎಂತ वालों के ಒಳ್ಳೆ लिए ಜೀವಿತ. कितना अच्छा जिंदगी ಸರ್, है. श्रीमान, ಯುದ್ಧ ಇಲ್ಲದೆ बिना युद्ध ಯಾವುದನ್ನು ಗಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. कुछ भी हासिल नहीं कर सकते. ಇವತ್ತು ಬೆಳಿಗ್ಗೆ ಎದ್ದಾಗ आज सुबह जब मैं उठा, ಎಲ್ಲ ನೋವು, पूरा शरीर दर्द हो ಹೇಳ್ಲಿಕ್ಕೆ रहा ಆಗ್ತಾ ಇಲ್ಲ. था, मैं उठ ही नहीं पा रहा था. ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ, निरंतर रीति से प्रार्थना, ಟ್ರಾವೆಲಿಂಗ್, सफर, ಬೋಧನೆ, प्रचार ಇದೇನು ಅಲ್ಲ. करना, ये सब कुछ नहीं. ಇನ್ನು ಪ್ರಾಮುಖ್ಯವಾದ ದಿನ ಬರ್ತಾ ಇದೆ. अब जो प्रामुख्य है वो आगे आ रहा है. ಏಪ್ರಿಲ್ ಒಂದೇ ತಿಂಗಳಲ್ಲಿ अप्रैल एक ही महीने ಒಂದೇ में, ವಾರದ ಗ್ಯಾಪ್ ಕೊಟ್ಟು एक ही हफ्ता गैप 2 देकर ಸಾರಿ ಬೀದರಲ್ಲಿ ಕೂಟ. 2 बार बीदर में मीटिंग है. ಬಕ್ಚೋಡಿ ಸಹೋದರರು बगचोड़ी भाई जो है, ಇಲ್ಲಿವರೆಗೆ ಬರ್ತಾ ಇದ್ದೀರಾ? यहाँ तक आप आ रहे ಕೂಟ हैं. ಮುಗಿದ್ಮೇಲೆ ಒಂದು ದಿನ ನಮ್ಮ ಸಭೆಯಲ್ಲಿ ಕೂಟ ಮಾಡಿ ಹೋಗಿ ಅಂತ ಅವ್ರು ಕೇಳ್ತಾ ಇದ್ದಾರೆ. मीटिंग खत्म होने के बाद एक दिन हमारे कलीसिया ನಿದ್ದೆ में meeting ಸಿಕ್ಕೋದಿಲ್ಲ. की, नींद नहीं मिल रहा. ಕೂಟ ಇಡುವವರು, मीटिंग रखने वाले ಪಾಸ್ಟರ್ ಬರ್ತಾ ಇದ್ದಾರೆ, पास्टर आ रहे हैं, ಹಗಲು ರಾತ್ರಿ ಸೇವೆ ಮಾಡಿಸ್ಕೊಳ್ಳೋಣ ಅಂತಾರೆ. दिन रात सेवकाई करवाएंगे. ಬೆಳಿಗ್ಗೆ वो 10 कहते हैं. ಗಂಟೆಗೆ ಮೀಟಿಂಗ್, सुबह 10 बजे मीटिंग, ಸಾಯಂಕಾಲದವರೆಗೆ, शाम तक, ಸಾಯಂಕಾಲ ಮುಖ ತಕ್ಕೊಂಡು ಟೀ ಕುಡಿದು ಮತ್ತೆ ಮೀಟಿಂಗ್, शाम को मुंह धोकर चाय पीकर फिर से ಬೆಳಿಗ್ಗೆ meeting. ಹೇಳಲಿಕ್ಕೆ ಆಗ್ತಾ ಇಲ್ಲ. सुबह मैं उठ नहीं पा रहा. ಜೊತೆಗೆ ಹೇಳ್ತಾ ಇದ್ದೆ, मेरी पत्नी से मैंने कहा, ಇವತ್ತೊಂದಿನ ಪಾಸ್ಟರ್ ಪ್ರಕಾಶ್ ಅವರಿಗೆ ಮೊದಲ ಸಂದೇಶ ಕೊಡ್ಲಿಕ್ಕೆ ಹೇಳೋಣ. पहले सर्विस में पास्टर प्रकाश को प्रचार करने के लिए कहेंगे. ಸಕ್ಕಂತ ನೆನಪಾಗುತ್ತೆ. और अचानक से याद आ जाता है, ನಮ್ಮಲ್ಲಿ ಜನ हमारे में लोग ಅವ್ರ ಅಟೆಂಡೆನ್ಸ್ ಬುಕ್ ಇಟ್ಕೊಂಡಿರ್ತಾರೆ. वो ಅಟೆಂಡೆನ್ಸ್ ಬುಕ್ रखते हैं. ನಂದು ಅಟೆಂಡೆನ್ಸ್ ತಗೊಳ್ಳಿಕ್ಕಲ್ಲ, मेरा अटेंडेंस लेने के लिए नहीं ಮುಂಜಾನೆ है. ಲೈವ್ ಓಪನ್ ಮಾಡ್ತಾರೆ. ಇಂಗ್ಲಿಷ್ ಸರ್ವಿಸ್ ಅಲ್ಲಿ ಯಾರು ಬೋಧಿಸ್ತಾ ಇದಾರಂತ ಪ್ರತಿ ವಾರ सुबह लाइव ओपन करते हैं, इंग्लिश सर्विस में कौन प्रचार कर रहे हैं के ಗೊತ್ತ್ರಿ, ನನಗೆ ಚೆನ್ನಾಗಿ ಗೊತ್ತ್ರಿ. मैं अच्छी तरीके से ಇವತ್ತು जानता ಯಾಕೋ हूँ. ಪಾಸ್ಟರ್ ಪ್ರೀಚ್ ಮಾಡಿಲ್ಲ. आज पास्टर ने प्रीच नहीं किया. ದೆವ್ವಗಳಿಗೂ ಇಂತ ನೆಟ್ವರ್ಕ್ ಇರಂಗಿಲ್ಲ, ಅಂತದ್ದು ನಮ್ಮ ವಿಶ್ವಾಸಗಳಿಗಿರ್ತದೆ ನೆಟ್ವರ್ಕ್. दुरात्माओं को भी ऐसा नेटवर्क नहीं है, ऐसे विश्वासियों के लिए नेटवर्क होता है. ಅದು ಉಜ್ಜೀವನ ಹಂಗ ಹಬ್ಸಿದ್ರೆ ಎಲ್ಲಿ ಮುಟ್ಬಿಟ್ಟಿರ್ತಿದ್ವು ಅಷ್ಟೊತ್ತಿಗೆ. जागृति ऐसे फैलाते तो कहाँ पहुंच जाते ಇಮಿಡಿಯೇಟ್ಲಿ हैं. ಫ್ರೆಂಡ್ ಬಿಲಿವರ್ಗೆ ಕಾಲ್, ನೋಡಿದೇನೆ ನೋಡ್ದೆ, ಬರೀ ಸ್ತ್ರೀಯರು ಯಾಕೆ ನೋಡಿದೇನೋ. तुमने देखा, ಇವತ್ತು ಫಸ್ಟ್ ಸರ್ವಿಸ್ ಅಲ್ಲಿ ಪಾಸ್ಟರ್ ಬೋಧಿಸ್ತಾ ಇಲ್ಲ, ಚೆಕ್ ಮಾಡ್ದ. आज फर्स्ट सर्विस में पास्टर प्रचार नहीं कर रहे ಅವ್ರು हैं. ಹೇಳ್ತಾರೆ, ಹೌದು ನಾನು ಹೌದಾ वो कहते हैं हाँ ಆಗ್ಬಿಡ, ಹಂಗಂದ್ರೆ ಇವತ್ತು ಬೇಡ, ಇವತ್ತು ಒಂದಿನ ಇಬ್ರು ಕೂಡೋಣ, ಪಂಚಾಮೃತ ಹೋಗಿ ನಾಷ್ಟ ಮಾಡೋಣ, ತಿಂಡಿ ತಿನ್ನೋಣ. ठीक है, लो आज एक दिन हम नहीं जाएंगे, होटल जाकर कुछ ಯಾಕಂದ್ರೆ खाएंगे, ಪಾಸ್ಟರ್ ಇಲ್ಲ. क्योंकि पास्टर नहीं है. ಫಿನಿಶ್. खत्म. ಫಸ್ಟ್ ಸರ್ವಿಸ್ ಬೋಧಿಸ್ಲಿಲ್ಲ, फर्स्ट सर्विस प्रचार नहीं किया, ಸೆಕೆಂಡ್ ಸರ್ವಿಸ್ ಹಿಂದಿನ 3 ರೋ ಖಾಲಿ, 3 ಲೈನ್ ಖಾಲಿ. सेकंड रो पीछे की ಯಾಕೆ 3 लाइन पास्टर खाली, ಇಲ್ಲ? क्योंकि पास्टर नहीं है. ಎದ್ದೆ, मैं उठा, ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. प्रार्थना करने लगा. ದೇವ್ರೇ, परमेश्वर, ಆ ವಿಷಯಕ್ಕಾಗಿ ಅಲ್ಲ, उस विषय के लिए ಆದ್ರೆ नहीं, ನಿನ್ನ ಹೃದಯವನ್ನ ತೋರಿಸಲೇಬೇಕಲ್ಲ. लेकिन आपके हृदय को आपको दिखाना ಜನರು ही है. ಪರಿವರ್ತನೆಗೊಳ್ಳಬೇಕು. लोग बदलना ಬೆಳಿಗ್ಗೆ है. ದೇವರು ಬಲವಾಗಿ ಮಾತಾಡಿದ್ರು. सुबह परमेश्वर बलशाली और से उन्होंने बात ಇದ್ದವ್ರಿಗೆ किया. ಕೇಳಿ ನೋಡಿ, अब जो थे उन्हें ಈಗ पूछ ನಿಮ್ कर ಜೊತೆ देखिए. ಮಾತಾಡ್ತಾ ಇದ್ದಾರೆ. अब आपके साथ वो बात कर रहे हैं. ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಯೇಸು ಸ್ವಾಮಿ ಹೇಳಿದರು, यीशु मसीह ने कहा, ಅಲೇ ಇವನು ಬೆಲ್ಜೆಬೂಬನಿಂದ ಬಿಡಿಸ್ತಾನಂದ್ರು. ये बेल्जेबूब से छुड़ाता है कि उन्होंने ಯೇಸು कहा. ಹೇಳ್ತಾರೆ, यीशु मसीह कहते हैं, ರಾಜ್ಯವು ತಾನೇ ವಿಭಾಗ ಆಗ್ಬಿಟ್ರೆ ನಿಲ್ಲೋದು ಹೇಗೆ राज्य खुद ही अब विभाजित होगा तो कैसे खड़े ಅಂತ होगा. ಹೇಳ್ಬಿಟ್ಟು ऐसे कहकर ಮುಂದಿನ ನಾನು ನಿಮಗೆ ಬಿಡ್ತಾ ಇದ್ದೀನಿ. आगे जो है आप पर मैं छोड़ रहा हूँ. 29ನೇ ವಚನದಲ್ಲಿ 29वें वचन ತನ್ನ में ಶಿಷ್ಯರಿಗೆ ಒಂದು ಬೀಗದ ಕೈ ಕೊಡ್ತಾ ಇದ್ದಾರೆ. अपने चेलों को एक चाबी वो दे रहे ಏನಂತ? हैं. वो क्या कह रहे ಒಬ್ಬ हैं? ಬಲಿಷ್ಠ ಇದ್ದಾನೆ, एक बलवंत है, ಪ್ರತಿಯೊಬ್ಬರ ಜೀವದ ಹಿಂದೆ ಬಿದ್ದಿದ್ದಾನೆ. हर एक के जिंदगी के पीछे पड़ा है. ನಿನ್ನ ಮಗನ ಹಿಂದೆ ಬಿದ್ದವನೆ, आपके बेटे के पीछे ನಿನ್ನ पड़ा ಮಗನ है. ಹಿಂದೆ ಬಿದ್ದವನೆ, आपके बेटी के पीछे ನಿನ್ನ पड़ा है. ಬಿಸ್ನೆಸ್ ಹಿಂದೆ आपके ಬಿದ್ದವನೆ, बिजनेस के पीछे पड़ा है. ನಿನ್ನ ಆರೋಗ್ಯದ ಹಿಂದೆ आपके ಬಿದ್ದವನೆ, सेहत के पीछे पड़ा ನಿನ್ನ है. ಗರ್ಭದ ಹಿಂದೆ आपके ಬಿದ್ದವನೆ, गर्भ के पीछे पड़ा है. ನಿನ್ನ ವಿಚಾರಗಳ ಹಿಂದೆ ಬಿದ್ದವನೆ. आपके सोचों के पीछे पड़ा है. ಯಾಕೆ? क्यों? ಈ ಬಲಿಷ್ಠನ ಒಂದೇ ಗುರಿ, ये बलवंत का एक ही ಕಳ್ಳನು मतलब है, ಕದ್ದುಕೊಳ್ಳೋದಕ್ಕೂ चोर चुराने के लिए, ಸುಲುಕೊಳ್ಳೋದಕ್ಕೂ नाश
खून करने के ಬರ್ತಾನೆ लिए ಹೊರತು वो आता है, ಬೇರೆ ಯಾವುದಕ್ಕೂ ಬರೋದಿಲ್ಲ. दूसरे किसी के लिए नहीं. ಯಾರಾದ್ರೂ ಹೇಳ್ರಿ ನನಗೆ ಬೇರೆ ದಾರಿ ಇಲ್ಲ. कोई तो कहिए मुझे दूसरा रास्ता नहीं ನಿಮ್ಮ है. ಪಕ್ಕದವ್ರಿಗೆ ಹೇಳ್ರಿ ಬೇರೆ ದಾರಿ ಇಲ್ಲ. अपने बगल वाले से कहिए दूसरा रास्ता नहीं ಹೋರಾಡ್ಲೇಬೇಕು. है. आपको लड़ाई करना ही है. ಹೋರಾಡ್ಲೇಬೇಕು. आपको लड़ाई करना ही है. ಆಮೆನ್. आमेन. ಆದ್ರೆ ಭೂಮಿ ಮೇಲೆ ಹೋರಾಡೋದು ಬೇಡ. लेकिन जमीन पर लड़ाई करना ಈ नहीं. ಸರ್ಪಕ್ಕೆ ಭೂಮಿ ಮೇಲೆ ಬಹಳ ಶಕ್ತಿ ಇದೆ. इस सांप को पृथ्वी पर बहुत ताकत ಯಾಕೆ? है. क्यों? ಈ ಭೂಮಿಯ ಮೇಲೆ ಸರ್ಪನ ರೂಪದಲ್ಲಿ ಬಂದು ಹಣ್ಣನ್ನು ತಿನ್ನಿಸಿ ಈ ಭೂಮಿಯನ್ನು ಖರೀದಿ ಮಾಡಿಬಿಟ್ಟ. इस पृथ्वी पर सांप के रूप में आकर इसे उसने खरीद लिया ಆದ್ರೆ ಈ है. ಸರ್ಪವನ್ನು ನಾವು ಎತ್ಕೊಂಡು ಮಧ್ಯಾಕಾಶಕ್ಕೆ ಹೋಗೋಣ. लेकिन इस सांप को उठाकर बीच आसमान में हम ले जाएंगे. ಪ್ರಾರ್ಥನೆಯಲ್ಲಿ ಹೋಗೋಣ. प्रार्थना में हम जाएंगे. ಅಲ್ಲಿ ಅವನಿಗೆ ಫಲ ಇಲ್ಲ. वहाँ पर उसे बल नहीं है. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ क्योंकि परमेश्वर का ನಾವು वचन ಹೋರಾಡುವುದು ಅಂಧಕಾರದ ಶಕ್ತಿಗಳ ಮೇಲೆಯೂ हमारा लड़ाई अंधकार के बल के ऊपर, ದುರಾತ್ಮಗಳ ಸೇನೆ ಮೇಲೆಯೂ दुरात्मा के प्रधानों के ऊपर ಮಧ್ಯಾಕಾಶದ ದುರಾತ್ಮಗಳ और ಮೇಲೆಯೂ बीच आसमान के दुष्ट आत्माओं के ऊपर है. ಅದನ್ನ ಪರಲೋಕಕ್ಕೆ ಒಯ್ಯೋಣ. और उसे हम स्वर्ग में ले ಅದನ್ನ जाएंगे. ಪರಲೋಕಕ್ಕೆ ಒಯ್ಯೋಣ. उसे हम स्वर्ग में ले जाएंगे. ಪಾಸ್ಟ್ರೇ पास्टर, ಅವನನ್ನ ಪರಲೋಕಕ್ಕೆ ಒಯ್ಯಬಹುದಾ? उसे क्या हम स्वर्ग ले जा सकते ಅಲ್ಲಿ हैं? ಉಣಿಸ್ಲಿಕ್ಕಲ್ಲ, वहाँ पर खिलाने के लिए ಸಭೆ नहीं. ಬಡಿಯೋದಕ್ಕೆ ಒಯ್ಯೋಣ. उसे मुंह के बल मारने के लिए ले जाएंगे. ಯಾಕಂದ್ರೆ ನಿನ್ನ ಕರ್ತನ ಹೇಳಿದಾನೆ क्योंकि आपके परमेश्वर ने ಎಲ್ಲಿ कहा है, ಇಬ್ಬರಾಗಲಿ जहाँ पर दो ಮೂವರಾಗಲಿ या तीन ನನ್ನ ಹೆಸರಿನಲ್ಲಿ ಸೇರಿ ಬರ್ತಾ मेरे नाम पर एकत्र होता हो. ಅದಕ್ಕೆ ಹೇಳ್ದೆ इसीलिए मैंने ನಿರ್ಧಾರ कहा ಮಾಡ್ರಿ. आप फैसला कीजिए. ಬೆಳಿಗ್ಗೆ ಬೇಕಿದ್ರೆ ಒಬ್ಬೊಬ್ಬರೇ ಪ್ರಾರ್ಥನೆ ಮಾಡ್ರಿ 1 ಗಂಟೆ. सुबह चाहिए तो अकेले 1 घंटा प्रार्थना आधे रात्रि कीजिए. लेकिन रात ಗಂಡ को ಹೆಂಡತಿ पति पत्नी ಕೈ ಹಿಡಿದು ಪ್ರಾರ್ಥನೆ ಮಾಡಿ. हाथ पकड़कर प्रार्थना ಮಕ್ಕಳು कीजिए. बच्चे ಏನಿಲ್ಲ ಕೈ ಹಿಡಿದು सब मिलकर हाथ ಸ್ವಾಮಿ पकड़कर, ನಮ್ಮ परमेश्वर ಕುಟುಂಬಕ್ಕಾಗಿ हमारे परिवार के ನಮ್ಮ लिए, ಸಭೆಗಾಗಿ हमारे कलीसिया के लिए, ನಮಗೆ ಸೇವೆ ಮಾಡುವ ಸೇವಕರಿಗಾಗಿ हमारे लिए सेवकाई करने वाले ಮೂರು सेवक के ವಿಷಯಗಳು लिए, 3 विषय ನಮ್ಮ ಕುಟುಂಬಕ್ಕಾಗಿ हमारे परिवार के ನಮ್ಮ लिए, ಸಭೆಗಾಗಿ हमारे कलीसिया के ನಮಗೆ लिए, ಸೇವೆ ಮಾಡುವ ಸೇವಕರಿಗಾಗಿ हमारे लिए सेवकाई करने वाले ಅನ್ಯ सेवक के ಭಾಷೆಗಳನ್ನು लिए. ದಯಪಾಲಿಸು. अन्य भाषा आप ಒಬ್ಬರು दीजिए. ಕೈ ಹಿಡ್ಕೊಳ್ರಿ. एक दूसरे का हाथ ನಿಮ್ಮ ಕುಟುಂಬ पकड़िए. ಕೈ ಹಿಡ್ಕೊಳ್ರಿ. अपने परिवारों के हाथ 1 ಗಂಟೆ पकड़िए. अन्य ಭಾಷೆ 1 ಪ್ರಾರ್ಥನೆ घंटा ಮಾಡಿ. अन्य भाषा का ಮಾಡ್ತೀರಾ? प्रार्थना क्या आप करेंगे? 1 ಗಂಟೆ अन्य ಭಾಷೆ ಪ್ರಾರ್ಥನೆ 1 ಮಾಡ್ರಿ. घंटा अन्य भाषा का प्रार्थना आप कीजिए. ಯಾರಾದ್ರೂ ಇಲ್ಲಿದ್ರೆ ಆಮೇಲೆ ನಿಮ್ದಾಗ अगर कोई यहाँ पर है तो आमीन आप कहिए. ಮೊದಲನೇ ಮಗ ಅಂತಾನೆ बेटा कहता है ನಾನು ಬರೋದಿಲ್ಲ. मैं नहीं आऊंगा. ಅವನ್ಗೆ ಹೇಳ್ರಿ उसे कहिए. ನೀನ್ ಬರ್ಲಿಲ್ಲ ಅಂದ್ರೆ ನಾಳಿಂದ ನಾನು ಅಡಿಗೆ ಮಾಡೋದಿಲ್ಲ. कल तुम नहीं आओगे तो कल से ಕ್ಯಾಂಟೀನ್ मैं ಅಲ್ಲಿ ತಿನ್ಲಿಕ್ಕೆ पकाऊंगी ದುಡ್ಡು नहीं. ಕೊಡೋದಿಲ್ಲ. कैंटीन में खाने के लिए पैसा भी 1 नहीं ತಾಸು ನನ್ನ दूंगा. ಜೊತೆ ಕುಂತ್ರಿ ನೀನು ಸಾಯೋದಿಲ್ಲ, ನಾನು ಗ್ಯಾರಂಟಿ ಬರ್ದು ಕೊಡ್ತೀನಿ ಬೇಕಿದ್ರೆ ಬಾಂಡ್ ಪೇಪರ್ ಮೇಲೆ ಅಂತ ಹೇಳಿ. 1 घंटा मेरे साथ बैठोगे तो नहीं मरोगे कि ಮೊದಲನೇ ದಿನ मैं साइन कर ತೂಕಡಿಸ್ತಾನೆ. दूंगा. पहला दिन थोड़ा ಎರಡನೇ ದಿನ सोएगा. ತೂಕಡಿಸ್ತಾನೆ. दूसरा दिन भी थोड़ा ಮೂರನೇ ದಿನ सोएगा. ತೂಕಡಿಸ್ತಾನೆ. तीसरा दिन भी सोएगा. ನಾಲ್ಕನೇ ದಿನ ತೂಕಡಿಸ್ತಾನೆ. चौथा दिन भी थोड़ा सा 5ನೇ ದಿನ सोएगा. ಕೊಲಾಬಾದ ರಾಲಾಬಾದ ಶುರು ಮಾಡ್ತಾನೆ. लेकिन 5वां दिन प्रार्थना करने लगेगा. ದೆವ್ವಗಳು ಬಿಟ್ಟು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಪಾಸ್ಟ್ರೇ पास्टर ಅವನು ಚಟ ಮಾಡ್ತಾನೆ. वो आदतों में है. ಚಿಂತೆ ಮಾಡಬೇಡ್ರಿ. आप चिंता मत कीजिए. ಏನೇ ಮಾಡ್ಲಿ चाहे कुछ भी क्यों ना करे, ಕೈ ಹಿಡಿದು ಪ್ರಾರ್ಥನೆ ಸ್ಟಾರ್ಟ್ ಮಾಡ್ರಿ. हाथ पकड़कर प्रार्थना प्रारंभ 15ನೇ कीजिए. ದಿನ 15वां दिन ಪಂಚಾಶತ್ತಮ ಬರ್ತದೆ. पंचाशतम 20ನೇ आएगा. ದಿನ 20वां ಬೆಂಕಿ दिन ಬರ್ತದೆ. आग उतर आएगा. ಮೆಲ್ಲನೆ धीरे से ಅವನಲ್ಲಿರುವಂತ ದುಷ್ಟ ಚಟದ ದುರಾತ್ಮ ಮುರಿಲಿಕ್ಕೆ ಪ್ರಾರಂಭ उसके ಆಗುತ್ತೆ. अंदर रहने वाले बुरे आदतों का दुरात्मा गिरने लगेगा. Come on! ಬಿಡಬೇಡ್ರಿ ನೀವು. आप मत छोड़िए. ಮಾಡ್ತೀರಾ? क्या आप करेंगे? ಒಂದು ಒಡಂಬಡಿಕೆ ಮಾಡ್ಕೊಳ್ಳಿ ದೇವ್ರ ಜೊತೆಗೆ. परमेश्वर के साथ एक वाचा आप कीजिए. ಮಾಡ್ಕೊಳ್ರಿ. ಹೇಳ್ರಿ कीजिए. ದೇವ್ರೇ कहिए, ಯೇಸುವಿನ परमेश्वर, ಹೆಸರಿನಲ್ಲಿ ನಾನು ಪ್ರತಿದಿನ ಎಷ್ಟು ಗಂಟೆ ಅನ್ನೋದನ್ನ ನೀವು ಹೇಳ್ರಿ. ಈಗ ಬೇಗ ಹೇಳಿ. 1 2 3 ಪ್ರಾರ್ಥಿಸ್ತೇನೆ. 1 ಗಂಟೆ ಮಾಡೋರು 1 ಗಂಟೆ ಅನ್ರಿ, 2 ಗಂಟೆ ಅನ್ನೋರು 2 ಗಂಟೆ ಅನ್ರಿ. ಪ್ರಾರ್ಥಿಸ್ತೇನೆ. ರಾತ್ರಿ ನನ್ನ ಕುಟುಂಬದ ಜೊತೆಗೆ ಐಕ್ಯತೆಯಲ್ಲಿ ಪ್ರಾರ್ಥಿಸ್ತೇನೆ. ಜಯ ಕೊಡು ಸ್ವಾಮಿ. ಆಮೇನ್ ಆಮೇನ್. आमीन. ಒಬ್ಬ ಬಲಿಷ್ಠನು एक बलवंत ಬಲಿಷ್ಠನನ್ನು ಕಟ್ಟದ ಹೊರತು ಆ ಬಲಿಷ್ಠನ ಮನೆಯನ್ನು ಹೊಕ್ಕು. ಬಲಿಷ್ಠನ ಮನೆ ಯಾಕೆ? ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿದ बलवंत का घर क्यों? क्योंकि यीशु मसीह ने कहा ನರಿಗಳಿಗೆ ಗುದ್ದುಗಳುಂಟು, लोमड़ियों को उसका घर है, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, आकाश के पक्षियों के लिए घोंसला ಆದ್ರೆ है, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ. लेकिन मनुष्य के पुत्र के लिए
जगह नहीं ಯಾಕಂದ್ರೆ है, ಮೊದಲನೇ ಆದಾಮನು क्योंकि पहला आदम ಈ ಭೂಮಿಯನ್ನ ಈ ಬಲಿಷ್ಠನಿಗೆ ಮಾರಿಬಿಟ್ಟ. इस पृथ्वी को बलवंत के हाथों में दे दिया, ಆದ್ರೆ ಎರಡನೇ ಆದಾಮನು लेकिन दूसरा आदम ಆ ಬಲಿಷ್ಠನಿಗೆ ಮಾರಲ್ಪಟ್ಟಂತ ಅದೇ ಮನೆಯಿಂದ ತಮಗೆ ಸಂಬಂಧಪಟ್ಟದ್ದನ್ನೆಲ್ಲ ತಿರುಗಿ ಕಿತ್ಕೊಂಡು ಬರುವಂತ ಅಭಿಷೇಕವನ್ನ उस बलवंत को ತನ್ನ बेचने, ಜನರಿಗೆ ದಯಪಾಲಿಸಿದ. उसी घर से अपने संबंधित चीजों को वापस लाने के लिए अनुग्रह देंगे। ನಿನ್ನ ಬಿಸ್ನೆಸ್ ಸಫಲತೆ ಆತನ ಕೈಯಲ್ಲಿದೆ, आपका बिजनेस का यशस्वी उसके पास है, ಅದನ್ನು ಬಿಡಿಸ್ಕೊಳ್ಬೇಕು. उसे हमें छुड़ाना ನಿನ್ನ है। ಮಗನ ಬದಲಾವಣೆ ಆತನ ಕೈಯಲ್ಲಿದೆ. आपके बेटे का बदलाव उसके हाथ में है। ಅವನ ಏಜೆಂಟ್ಗಳನ್ನೆಲ್ಲ ಕೆಡಿಸ್ತಾ ಇದ್ದಾರೆ. उसके एजेंट आपके बेटे को खराब कर रहे हैं। आपको प्रार्थना करना ಕೇಳ್ತಾ है। ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ರೆ ಒಂದ್ಸರಿ ಆಮೇಲೆ ನಮ್ದಾಗ್ಬೇಕು. अगर सुन रहे हैं तो एक बार आमेन कहिए। ನಿನ್ನ ಮಗಳಿಗೆ ಬರ್ಬೇಕಾದಂತ ಅಳಿಯ ಎಲ್ಲಿದ್ದಾನೆ? आपके बेटे के ಇನ್ನು लिए ಎಲ್ಲ ಸಿಕ್ಕೊಂಡಿದ್ದಾನೆ. जो लड़का ना है वो ನಿನ್ನ कहाँ पर गई ನಿನ್ನ अटका ಹುಡುಗನ है। ಬರ್ಬೇಕಾದಂತ ಸೊಸೆ, ನಿನಗೆ ಬರ್ಬೇಕಂತ ಸೊಸೆ ನಿನ್ನ ಹುಡುಗನ ಹೆಂಡತಿ ಎಲ್ಲಿದ್ದಾಳೆ? आपको आने वाली बहू ಎಲ್ಲೋ आपके बेटे ಸಿಕ್ಕೊಂಡಿದ್ದಾಳೆ. की बीवी कौन है, कहाँ पर है? ಎಲ್ಲೋ ಸಿಕ್ಕೊಂಡಿದ್ದಾಳೆ. कहीं पर अटकी हुई है। ಹುಟ್ಟಬೇಕಾದಂತ ಮಗು ಎಲ್ಲಿದೆ? ಗರ್ಭದಲ್ಲಿ ಇನ್ನೂ ಬರ್ತಾ ಇಲ್ಲ. जन्म लेने वाला बच्चा कहाँ पर है? अभी ಬಲಿಷ್ಠನ नहीं ಎಲ್ಲ आया। ಹಿಡಿದಿಟ್ಟಿದ್ದಾನೆ. बलवंत ने कहीं पर रखा है। ಬರ್ಬೇಕಾದಂತ ಪ್ರಮೋಷನ್ ಎಲ್ಲಿದೆ? आने वाला प्रमोशन कहाँ पर ಈ है? ಬಲಿಷ್ಠನ ಎಲ್ಲ ಹಿಡಿದಿಟ್ಟಿದ್ದಾನೆ. ये बलवंत के हाथों में उसने पकड़ कर रखा है। ನೀನು ಅದನ್ನು ಬಂಧಿಸಬೇಕು. उसे आपको बांधना है। ಕಮ್ ಆನ್, ನೀನು ಅದನ್ನು ಬಂಧಿಸಬೇಕು. आपको उसे बांधना है। ನಾವು ಜೀವಿಸುವ ಸಭೆ, ನಾವು ಏನು ಪ್ರಾರ್ಥನೆ ನಮ್ಮ ಶ್ವಾಸ, ಯೇಸು ನಮ್ಮ ಜೀವ. ಹೇಳ್ತಾರೆ ನಾವು ಪ್ರಾರ್ಥನೆ, ಯೇಸು ಜೀವ. ಯೇಸು ಸ್ವಾಮಿ ಹೇಳ್ದ, यीशु मसीह ने कहा, ಮತ್ತಾಯನ ಬರೆದ ಸುವಾರ್ತೆ मत्ती का सुसमाचार ಸಾರಿ ಲೂಕ 18, लूक उसका सुसमाचार उसका ಲೂಕ 18 है। 18 लूक उसका 18 ಅದರ है। ಮೊದಲಿನ 8 ವಚನಗಳು ಓದ್ತಾ ಕೂತ್ಕೊಳ್ಳೋದು ಬೇಡ. उसके पहले 8 वचन उसे समय नहीं मुझता पढ़ेंगे। है। समय खत्म हो ध्यान रहा है, पढ़े। ध्यान दीजिए। ಲೂಕ लूक उसका सुसमाचार उसका 18 अध्याय। ಮೊದಲನೇ ಲೈನ್ ನೋಡಿ ಏನ್ ಹೇಳ್ತದೆ? पहला लाइन क्या कहता है देखिए। ಬೇಸರಗೊಳ್ಳದೆ, ಸಾರಿ ಮೈಕ್ ಚಾಲು ಮಾಡಿದ್ರೆ ಬೇಸರಗೊಳ್ಳದೆ ಹಾ. ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದೇ ಬೇಸರಗೊಳ್ಳದೆ ಸೋಮವಾರಗೊಮ್ಮೆ ಪ್ರಾರ್ಥನೆ ಮಾಡಬೇಕು, ಬುಧವಾರಗೊಮ್ಮೆ ಪ್ರಾರ್ಥನೆ ಮಾಡಬೇಕು, ಶುಕ್ರವಾರಗೊಮ್ಮೆ ಪ್ರಾರ್ಥನೆ ಮಾಡಬೇಕೆಂದು ಅಲ್ವಾ? ಬೇಸರಗೊಳ್ಳ ಧೈರ್ಯವಿದ್ದವ್ರು ಯಾರಾದ್ರೂ ಆ ಶಬ್ದ ಗಟ್ಟಿಯಾಗಿ ಓದಿ ನೋಡೋಣ. ಬೇಸರಗೊಳ್ಳದೆ ಅಂದ್ರೆ ಮೈಗಳತನದಿಂದ ಅಲ್ಲ. ಬೇಸರಗೊಳ್ಳದೆ ಅಂದ್ರೆ ಇನ್ನೂ ಆಗ್ತಾ ಇಲ್ಲ, ಇನ್ನು ಎಷ್ಟು ದಿನ ಅಂತ ಬೇಸರಗೊಳ್ಳದೆ. 3 ತಿಂಗಳಾಯ್ತು ಇನ್ನು ನನಗೆ ಸಿಗ್ತಾ ಇಲ್ಲ ಅಂತ ಬೇಸರಗೊಳ್ಳದೆ. 6 ತಿಂಗಳಾಯ್ತು ನನಗೆ ಇನ್ನು ಸಿಗ್ತಾ ಇಲ್ಲ ಅಂತ ಬೇಸರಗೊಳ್ಳದೆ. ಹಲ್ಲೆಲೂಯಾ. हालेलुया। ಬೇಸರಗೊಳ್ಳದೆ ಅಂತ ಹೇಳುವಾಗ ಮೈಗಳತನದಿಂದ ಬೇಸರಗೊಳ್ಳದೆ ಅಂತ ಅಲ್ಲ. बिना छोड़े यानी आलसपन से उसे छोड़ना नहीं। ಬೇಸರಗೊಳ್ಳದೆ ಅಂತ ಹೇಳುವಾಗ नित्य प्रार्थना करना ಇನ್ನು उसका ನನ್ನ मतलब है ಮಹತ್ಕಾರ್ಯ ಬರಲಿಲ್ಲ ಅಂತ ಬೇಸರಗೊಳ್ಳದೆ. अभी मेरा चमत्कार नहीं आया है कि थकना। ಇನ್ನು ನನ್ನ ಬಿಡುಗಡೆ ಬರಲಿಲ್ಲ ಅಂತ ಬೇಸರಗೊಳ್ಳದೆ. मेरा चमत्कार अभी नहीं आया है कि निराश होना। ಇನ್ನು ನನ್ನ ಏಳಿಗೆ ಬರಲಿಲ್ಲ ಅಂತ ಬೇಸರಗೊಳ್ಳದೆ. अभी मेरा बढ़ोतरी नहीं आया है कि निराश होना। ಯಾವಾಗಲೂ कभी भी ಯಾವಾಗಲೂ ಹಮೇಶಾ. ಯಾರಾದ್ರೂ ಹೇಳ್ತಾರೆ ಯಾವಾಗಲೂ. ಯಾವಾಗಲೂ ಅಂದ್ರೆ ಬಸ್ಸಲ್ಲಿ ಕೂತ್ಕೊಂಡಿರುವಾಗ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಅಂತ ಹೇಳ್ತಾ ಇಲ್ಲ. हमेशा यानी बस में या फिर गाड़ी में बैठे तब प्रतिदिन। नहीं, लेकिन हर दिन ನೀವು ಒಡಂಬಡಿಕೆ ಮಾಡಿಕೊಂಡ ಸಮಯ आप वाचा करने वाले ಯಾವಾಗಲೂ समय, हमेशा ಯಾವಾಗಲೂ हमेशा ಪ್ರತಿದಿನ हर दिन ಓ ಯೇಸುವೇ ಹಲ್ಲೆಲೂಯಾ. हालेलुया। ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕಾಗಿ ಅವರಿಗೆ ಒಂದು ಸಾಮ್ಯ ಹೇಳ್ದ. वहाँ पर हर दिन बिना छोड़े प्रार्थना करना है कि उन्हें एक दृष्टांत ಏನಂತ? बताया। क्या कह के? ಮೊದಲು ಒಬ್ಬ ನ್ಯಾಯಾಧೀಶ ಇದ್ದ. एक न्यायी था, ಅವನು ದೇವರಿಗೆ ಭಯ ಪಡೋನಲ್ಲ, वो परमेश्वर से डरने वाला नहीं ಮನುಷ್ಯರಿಗೂ था ಭಯ और ಪಡೋನಲ್ಲ, कोई मनुष्य की परवाह नहीं करता ಮನುಷ್ಯರಿಗೂ था। ಹೆದರೋನಿಲ್ಲ, मनुष्य से भी ದೇವ್ರಿಗೂ नहीं ಹೆದರೋದಿಲ್ಲ. डरता और परमेश्वर से भी नहीं ಅವನನ್ನು डरता ಹಿಡಿದವರೇ ಯಾರಿಲ್ಲ. और उसे पकड़ने वाला ही कोई नहीं है। ಅದೇ ಊರಲ್ಲಿ उसी गांव में
ಒಬ್ಬ ವಿಧವೆ ಇದ್ದಾಳೆ. एक विधवा है, ಒಂದು ಕಡೆಯಲ್ಲಿ एक तरफ पर ನ್ಯಾಯಾಧಿಪತಿ, एक न्यायी, ಅವನಿಗೆಲ್ಲ ಅಧಿಕಾರ और ಐತೆ, उसके पास सब अधिकार है, ದುಡ್ಡು ಐತೆ, पैसा है, ಬಲ ಐತೆ, बल है, ಜನ ಬಲ ಐತೆ, लोगों का बल है, ಅಧಿಕಾರ ಬಲ ಐತೆ, अधिकार का बल है, ಹಣ ಬಲ ಐತೆ, पैसों का बल है, ಯಾರ್ದು ಭಯ ಇಲ್ಲ ಅವನಿಗೆ. किसी का डर उसे नहीं है. ಆದ್ರೆ ಅದೇ ಪಟ್ಟಣದಲ್ಲಿ लेकिन उसी नगर में ಒಬ್ಬ ವಿಧವೆ ಇದ್ದಾಳೆ. एक विधवा है, ಅವಳಿಗೆ ಗಂಡನೂ ಇಲ್ಲ और ಸಪೋರ್ಟ್ उसको ಗೆ, पति भी नहीं है मदद के ಅವಳಿಗೆ लिए, ಯಾರು ಇಲ್ಲ, कोई भी उसका नहीं है, ಬಲಹೀನಳಾಗಿದ್ದಾಳೆ. वो बलहीन है, ಬ್ಯೂಟಿಫುಲ್, ಕೀಪ್ ಇಟ್ ಲಿಟಲ್ ಲೋ. ಬಲಹೀನಳಾಗಿದ್ದಾಳೆ, वो बलहीन है, ದಿಕ್ಕಿಲ್ದವಳು. कोई हाल नहीं. ಆಮೇನ್. आमेन. ಅವಳು ಬಂದು वो आकर ನನಗೆ ನ್ಯಾಯ ಬೇಕು, मुझे न्याय चाहिए, ಅದರ ಅರ್ಥ ಅವಳಿಗೆ ಅನ್ಯಾಯ ಆಗಿದೆ. उसका मतलब उसे अन्याय हुआ है. ಅರ್ಥ ಆಯ್ತಾ? आप समझ रहे हैं? ಈ ಭೂಮಿ ಮೇಲೆ इस पृथ्वी के ऊपर ನಮಗೆ ಅನ್ಯಾಯ, ನಮ್ಮ ಗವರ್ಮೆಂಟ್ ನಿಂದಲ್ಲ, सरकार की ओर से नहीं, ನಮ್ಮ ದೇಶದಿಂದಲ್ಲ, हमारे देश से ಇಡೀ नहीं, ಮಾನವ ಕುಲಕ್ಕೆ पूरे मानव कुल को ನಮಗೆ ಅನ್ಯಾಯ ಆಗಿದೆ. हमें अन्याय हुआ है. ಈ ವ್ಯಕ್ತಿಯ ಕಣ್ಣು ತಂದ ಕಣ್ಣು, इस व्यक्ति के आंखें उसके खुद के ಆದ್ರೆ आंखें ಅವನಿಗೆ हैं, ಅನ್ಯಾಯ ಆಗಿದೆ. लेकिन उसे अन्याय ಏನ್ हुआ ಅನ್ಯಾಯ है. ಆಗಿದೆ? क्या अन्याय हुआ है? ದೆವ್ವ ಬಂದು ತಗೊಂಡ್ಬಿಟ್ಟೈತೆ. दुष्टात्मा ने आकर ಅವನು उसे ले ಬಾಯಿ लिया है, ತಗೊಂಡೈತೆ, उसका जुबान खींच लिया ಕೆಲವ್ರು है, ಬಿಸ್ನೆಸ್ ತಗೊಂಡೈತೆ, थोड़े से बिजनेस चुराया ಕೆಲವ್ರದ್ದು है, ಮಕ್ಕಳನ್ನ थोड़े ತಗೊಂಡೈತೆ, लोगों के बच्चों को ಕೆಲವ್ರದ್ದು छीन लिया ಸೊಸೆಯನ್ನು है, ತಗೊಂಡೈತೆ. थोड़े लोगों के बहू को छीना है. ಅನ್ಯಾಯ ಆಗಿದೆ. अन्याय हुआ. ಅದರ ಅರ್ಥ उसका मतलब ಪ್ರಾರ್ಥನೆ ಅನ್ನೋದು ನ್ಯಾಯಕ್ಕೋಸ್ಕರ ಏಳುವ ಚಳುವಳಿ. प्रार्थना जो है न्याय के लिए उठने वाला बहाव है. ಮಕ್ಕಳಿಲ್ವೋ? बच्चे नहीं ಅನ್ಯಾಯ है, ಆಗಿದೆ. अन्याय हुआ है. ಯುದ್ಧವಾದ ಅಲ್ಲಿ ಯುದ್ಧ ಮಾಡ್ಬೇಕನ್ನೋದನ್ನು ಗುರುತಿಸ್ಕೊ ನೀನು. कहाँ पर युद्ध करना है उसे आप पहचान लीजिए. ಯಾರಿಗೆಲ್ಲ ಅರ್ಥ ಆಗ್ತದೆಯಾ? क्या कोई समझ पा रहा है? ಪ್ರಾರ್ಥನೆ प्रार्थना ನಮಗಾಗಿರುವ ಅನ್ಯಾಯದ ವಿರುದ್ಧವಾಗಿ ಎದ್ದೇಳುವ ಬೆಂಕಿ. हमारे लिए जो अन्याय हुआ है उसके खिलाफ उठने वाला आग. ನಿಮ್ಮ ಪರವಾಗಿ ಯಾರು ಇಲ್ಲ, आपके लिए कोई भी नहीं है, ಗವರ್ಮೆಂಟ್ ಇಲ್ಲ, सरकार नहीं है. ಒಬ್ಬ ವಿಧವೆಯಂತೆ ಬಲಹೀನನಾಗಿರಬಹುದು. विधवा के जैसे बलहीन आप हो सकते हैं. ಯಾರ ಹತ್ರ ಹೋಗ್ಬೇಕು? किसके पास जाना है? ನೋಡಿ, ಯೇಸು ಸ್ವಾಮಿ देखिए यीशु मसीह ಸರಳವಾಗಿರ್ತದೆ ಅಂತ ಹೇಳಿಲ್ಲ. आसान रहेगा क्योंकि उन्होंने नहीं कहा. ನಾವು ಅದನ್ನ ಬೋಧಕರು हम प्रचारक जो है ಅದನ್ನ ಸರಳ ಮಾಡಿ ತೋರಿಸ್ಬಿಟ್ಟಿದೀವಿ. उसे आसान बनाकर दिखा दिया ಕೇಳಿಕೊಳ್ಳಿರಿ, है. ನಿಮಗೆ ಸಿಗುವುದು. मांगिए और आपको मिलेगा. ಆದ್ರೆ ಇಲ್ಲಿ ಹೇಳ್ತಾನೆ, लेकिन यहाँ पर कहते ನೀನು हैं ಕೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡುವಾಗ ಏನೇನು ಆಗ್ತದೆ. आप मांगने के लिए जब प्रारंभ करते हैं तब क्या क्या होगा. ಮೊದಲು ಇದನ್ನಾದ್ರೂ ಅರ್ಥ ಮಾಡ್ಕೊಳ್ತೀರಾ? पहला इसे आप समझ लेंगे. ಮಕ್ಕಳ ಮದುವೆ ಆಗ್ತಾ ಇಲ್ಲ, बच्चों का ಅನ್ಯಾಯ शादी ಆಗ್ತಾ नहीं ಇದೆ, हो रहा, ಅನ್ಯಾಯ इसका ಆಗ್ತಾ मतलब ಇದೆ. अन्याय हो रहा है. ಏಳಿಗೆ ಆಗ್ತಾ ಇಲ್ಲ, ಅನ್ಯಾಯ बढ़ोतरी ಆಗ್ತಾ ಇದೆ. नहीं हो रहा है, अन्याय हो ಗುಣ रहा ಆಗ್ತಾ ಇಲ್ಲ, ಅನ್ಯಾಯ है. ಆಗ್ತಾ चंगाई ಇದೆ. नहीं पा रहे तो अन्याय हो रहा ಯಾವಾಗ है. ಯಾರ ಕಡೆಗೆ ಹೋಗೋಣ? किसके पास जाएंगे? ಅಲ್ಲಿ ಹೋದ್ರೆ वहां पर जाएंगे ನಾಲ್ಕು तो ಮಂದಿಗೆ ಆರಾಮ ಆಗ್ತಾರೆ, ಉಳಿದವ್ರು ಮನೆಗೆ ಬರ್ತಾರೆ. 4 लोग चंगाई पाते हैं और बाकी लोग ಇಷ್ಟು घर आते ಪ್ರೀಚರ್ಸ್ हैं. ಬಂದ್ರು ನಮ್ಮ ಸಭೆಗೆ, इतने सारे प्रचारक हमारे ಒಮ್ಮೆ कलीसिया ಆದ್ರೂ में। 100ಕ್ಕೆ 100ರಷ್ಟು ಎಲ್ರಿಗೂ ಗುಣ ಆಯ್ತಾ? क्या एक बार तो 100% सबको चंगाई मिला ಒಮ್ಮೆ है? ಆದ್ರೂ ಯಾರಿಗಾದ್ರೂ 100ಕ್ಕೆ 100ರಷ್ಟು ಬಿಡುಗಡೆ ಆಯ್ತಾ? क्या एक बार तो सबको 100% चंगाई मिला ಯಾಕೆ है? ಆಗಿಲ್ಲ? क्यों नहीं हुआ? ಯಾಕಂದ್ರೆ ಹೋರಾಡುದು ಆ ಪ್ರೀಚರ್ ಆಗಿರಬಾರ್ದು. क्योंकि लड़ाई करने वाला वो प्रचारक नहीं बनना है. ಹನ್ನಳೆ लेकिन हन्ना ಎದ್ದೇಳು. आप उठ जाए. ಅವರು ಸುಮ್ಮನೆ वो खामोखा. ಕೇಳ್ತಾ ಇದ್ದೀರಾ? क्या आप सुन रहे हैं? ಯಾರಿಗಾದ್ರ ನಾವೇನಾದ್ರೂ ಇದನ್ನ ಮಾಡಿದ್ರೆ अगर हम इसे करेंगे तो ಆಮೇನ್. ಆಮೇನ್. ಇಲ್ಲಿ ಆತನು ಅನ್ಯಾಯಸ್ಥನಂತ ಹೇಳ್ತಾ ಇಲ್ಲ. यहाँ पर वह अन्याय कर रहा है कि नहीं कह रहे ಅವಳಿಗೆ हैं. ಮೊದಲು ನಾವು ಕೇಳಿದಂತ ಬಲಿಷ್ಠನಿಂದ ಅನ್ಯಾಯವಾಗಿದೆ. पहले जो हमने सुना उस बलवंत के ओर से उसे ಒಬ್ಬ अन्याय हुआ ಬಲಿಷ್ಠನನ್ನು है. ಬಂಧಿಸದ ಹೊರತು एक बलवंत को ಆ बिना बांधे ಬಲಿಷ್ಠನು ಎಲ್ಲರಿಗೂ ಅನ್ಯಾಯ ಮಾಡಿದಾನೆ. उस बलवंत ने सबको अन्याय किया है. ಮೊದಲು ಆದಾಮ ಹವ್ವಳರಿಗೆ ಅನ್ಯಾಯ ಮಾಡಿದ, पहले आदम और हवा को अन्याय किया है. ಮೋಸ ಮಾಡಿ धोखा कर ಇಡೀ ಭೂಮಿಯನ್ನು ಕೊಂಡ್ಕೊಂಡು ಬಿಟ್ಟ. पूरे पृथ्वी को उसने खरीद लिया. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ. लेकिन परमेश्वर का नाम का धन्यवाद ಎರಡನೇ हो. ಆದಾಮನು दूसरा आदम ಅಂದ್ರೆ ಯೇಸು का ಸ್ವಾಮಿ मतलब यीशु मसीह ಇಳಿದು ಬಂದು वो उतर आकर ಆ ಅಧಿಕಾರವನ್ನ ತಿರುಗಿ ಗಳಿಸಿಕೊಂಡು उस अधिकार को वापस हासिल कर कर ಮಿಕಾಯೇಲನಿಗೂ ಮಿಕಾಯೇಲ್ ಕೋ ಬಂಧಿಸಲಾಗದಂತಹ ಬಲಿಷ್ಠನನ್ನ ಬಂಧಿಸುವ ಯೋಗ್ಯತೆ ಇರುವ ಒಂದು ನಾಮವನ್ನ ನಿನ್ನ ಕೈಯಲ್ಲಿಟ್ಟು उस बंधन में नहीं रहने वाले उस बलवंत को बंधन में लाने के लिए एक नाम आपके हाथ में रख कर ಇವತ್ತು ಮಿಕಾಯೇಲನು ಬಂದು ಯೇಸುವಿನ ಹೆಸರಿನಲ್ಲಿ ಅನ್ನೋದಿಲ್ಲ. आज मिकाएल आकर यीशु मसीह के नाम में नहीं कहेगा, ಆದ್ರೆ ಕ್ರಿಸ್ತೇಸುನು ಒಬ್ಬ ವಿಶ್ವಾಸಿ लेकिन यीशु मसीह में रहने वाला एक ಯೇಸುವಿನ विश्वासी ಹೆಸರಿನಲ್ಲಿ ಅಂತ यीशु मसीह के नाम में कह के जब घुटनों पर आता है ಸೈತಾನನು
ಶೈತಾನ್ ನಿಮ್ಮ ಜೀವನದಲ್ಲಿ ಬೀಡು ಬಿಟ್ಟಿರುವ ಗುಡಾರಗಳ ಕೂಟಗಳು ಕಿತ್ಲಿಕ್ಕೆ ಪ್ರಾರಂಭವಾಗುತ್ತೆ. आपके जिंदगी में रहने वाले उस तंबुओं के कीलों को उखाड़ने लगता है. ಪ್ರಾರ್ಥಿಸ್ತೀರಾ? क्या प्रार्थना करेंगे? ಪ್ರತಿದಿನದ ಪ್ರಾರ್ಥನೆ हर दिन ಒಪ್ಪಿಸ್ಕೊಳ್ಳಿ. के प्रार्थना के लिए अपने आप को सौंप दीजिए. ಆತನ ಹೇಳ್ದ, उसने कहा ಮೊದಲೇ ದಿನ पहला दिन ಅಪ್ಲಿಕೇಶನ್ ತಗೊಂಡ್ ಬಂದ್ಲು. एप्लीकेशन वो ले आए. ಕ್ಲಾರ್ಕ್ ಹೇಳ್ದ, ಕ್ಲಾರ್ಕ್ क्लर्क ने कहा ನಿನ್ನ ಅಪ್ಲಿಕೇಶನ್ ಇಲ್ಲಿ ಕೊಟ್ಟು ಹೋಗಮ್ಮ. एप्लीकेशन यहाँ पर देकर ಅವ್ಳು चले ಹೇಳಿದ್ಲು, जाओ. उसने कहा ಇಲ್ರಿ ಸರ್, नहीं सर, ಈಗ ನಾವು ಸ್ವಲ್ಪ ಈಗ ನಮಗ್ ಬೆಳಗಾವ್ನಾಗು ವಿಧಾನಸಭಾ ಕೊಟ್ಟವ್ರಲ್ರಿ, ಸುವರ್ಣ ಸೌಧ ಕೊಟ್ಟವ್ರೆ. बेलगाम में भी सुवर्ण सौदा दिया ಸೊ गया ನಾವು है. ಉತ್ತರ ಕರ್ನಾಟಕದ ಸ್ಟೈಲ್ ಅಲ್ಲಿ ಕೇಸ್ ಮಾಡ್ಕೊಳ್ಳೋಣ ಈಗ. उत्तर कर्नाटका के स्टाइल में हम केस करेंगे. ಇಲ್ರಿ ಸಾಹೇಬ್ರೆ, नहीं सर, ನನಗ್ ದೊಡ್ಡ ಸಾಹೇಬ್ರಿಗೆ ಭೇಟಿ ಆಗಬೇಕ್ರಿ. मुझे बड़े साहब से मिलना ही है. ಕೇಳೋದಿಲ್ಲ ಅವಳು. वो नहीं सुनती. ಆಮೇನ್ आमेन. ಕಲಿತಾ ಇದ್ದೀರಾ? क्या आप सीख रहे हैं? ಬಿಡ್ಬೇಡ್ರಿ. आप मत छोड़िए. ಸ್ವಲ್ಪ ಪ್ರಾರ್ಥನೆಗೆ ಹೋದ ತಕ್ಷಣ थोड़ा प्रार्थना में जाते ही ಮೊದಲು ಟಯರ್ಡ್ ಅನಿಸ್ತದೆ, पहले थकान महसूस ಬಹುಶಃ ಏನು होता है. ಅನಿಸ್ಲಿಕ್ಕಿಲ್ಲ. शायद कुछ भी महसूस ಸ್ವಲ್ಪ नहीं हो ಚೆನ್ನಾಗಿ रहा ಅನಿಸಿದ हो. ತಕ್ಷಣ थोड़ा अच्छा महसूस ಓ होते ही ಸಿಕ್ಬಿಡ್ತು ಸಿಕ್ಬಿಡ್ತು वो मिल गया. ಆಮೇನ್ ಅಂತ ಎದ್ದು ಬರ್ಬೇಡ್ರಿ. आमेन कहकर मत उठ ಆ कर आइए. ಪ್ರಸನ್ನತೆಗೆ ಹೇಳ್ಬೇಕು, उस उपस्थिति से कहना साहबरे, है, साहब ಬರೀ ನೀವಲ್ರಿ, सिर्फ आप ನನಗೆ नहीं, ದೊಡ್ಡ ಸಾಹೇಬ್ರನ್ನ ನೋಡ್ಬೇಕು. मुझे बड़े साहब से मिलना है. ಇಷ್ಟು ಪ್ರಸನ್ನತೆ ಸಾಲದು, इतना उपस्थिति काफी ನನಗೆ नहीं ದೊಡ್ಡ है. ಪ್ರಸನ್ನತೆ ಬೇಕು. मुझे बड़ा उपस्थिति चाहिए. ನಾವೇನ್ ಮಾಡ್ತೀವಿ? हम क्या करते हैं? ಒಂದ್ ತಾಸ ಆದ್ಮೇಲೆ 1 घंटा ಒಳ್ಳೆ होने के ಪ್ರಸನ್ನತೆ बाद ಅನ್ಸಿದ ತಕ್ಷಣ अच्छा उपस्थिति महसूस होने के बाद ಸ್ತೋತ್ರಪ್ಪ, धन्यवाद ಇವತ್ತು परमेश्वर. ದೇವರ ಪ್ರಸನ್ನತೆ आज ಬಲವಾಗಿತ್ತು ಅಂತ परमेश्वर का उपस्थिति बलशाली और ನೀವು ಬರೀ था. ಕ್ಲಾರ್ಕ್ ಬೆಟ್ಟಾದ್ರಿ, ಕ್ಲಾರ್ಕ್ ಬೆಟ್ಟಾದ್ರಿ. पहले क्लर्क से आप मिले नहीं, ಅವ್ರು ಹೇಳ್ಬೇಕು, और उनसे कहना है ಇನ್ನೂ ಆಳಬೇಕು. और गहराई चाहिए. ಇವತ್ತು ನಾನು ಸಾಹೇಬ್ರು ಬೆಟ್ಟ ಆಗ್ಬೇಕು. आज मुझे साहब से मिलना है. ಅವನೇ ಆಗೋದಿಲ್ಲಮ್ಮ, कहता है नहीं हो सकता. ಇವಳು ಕೇಳ್ತಾನೆ ಇಲ್ಲ, ये सुनी नहीं ಇವಳ रही ಹತ್ರ है. ಜನ ಬಲ ಇಲ್ಲ, इसके पास लोगों का ಇವಳ बल ಹತ್ರ नहीं ಲಂಚ है. ಕೊಡ್ಲಿಕ್ಕೆ ಹಣ ಬಲ ಇಲ್ಲ. इसके पास रिश्वत देने के लिए पैसों का बल नहीं है. ಆದ್ರೆ ಇವಳ ಮನೋಬಲಕ್ಕೆ ಕಡಿಮೆ ಇಲ್ಲ. लेकिन इसके मन के बल में कोई कम नहीं है. ನಿನ್ನಲ್ಲಿ ಹಣ ಬಲ ಇಲ್ಲದೆ ಇರಬಹುದು, आपके पास शायद पैसों का जन बल ना बल इल्ले हो, इरबहुदु. शायद लोगों का बल ना ಆದ್ರೆ हो, ನಿನ್ನ ಮನೋಬಲ ಬಿಡಬೇಡ. ನೀನು लेकिन आपके मन के बल को आप मत छोड़िएगा. ನಿನ್ನ ಮನೋಬಲ ಬಿಡಬೇಡ. आपके मन के बल को आप मत छोड़िएगा. ಕೇಳ್ತಾ ಇದ್ದೀರಾ? क्या आप सुन रहे हैं? ಇಲ್ಲ, ನಾನು ಭೇಟಿ ಆಗ್ಬೇಕು. नहीं, मुझे मिलना ही है. 2 ತಾಸು ಕಾಸಿದ್ರು, 2 घंटा 3 इंतजार ತಾಸು किया, ಕಾಸಿದ್ರು, 3 घंटा इंतजार करवाया, ಬಿಡ್ತಾ ಇಲ್ಲ. वो नहीं छोड़ रही. ಪ್ಯೂನ್ ಅಂದ, प्यून ने कहा ಅಮ್ಮ ಹೋಗಮ್ಮ, ನನಗೂ ಬಯಸ್ತೀನಿ ನೀನು. मुझे भी डांट खिलाओगी तुम? ಇಲ್ರಿ जाओ ಸರ್, यहाँ ನಾನು से. ಭೇಟಿ ಆಗ್ಬೇಕ್ರಿ. नहीं सर, मुझे मिलना ही है. ಕುಂತ ಬಿಟ್ಲಲ್ಲೇ. वहीं पर वो बैठ ಇವ್ರಿಗೆ गई. ಏನ್ ಮಾಡೋದು ಗೊತ್ತಾಗತ್ತಿಲ್ಲ. क्या करना है इसे पता नहीं चल ಆಯ್ತು, रहा. ನನ್ನ ಹೆಸರು ಹೇಳ್ಬೇಡ ಒಳಗೆ. ठीक है, मेरा नाम अंदर मत ಆಯ್ತ್ರಿ बता. ಸಾಹೇಬ್ರ. ठीक है सर. ಬಂದ ಬಿಟ್ಲು ಒಳಗೆ. वो अंदर ही आ गई. ಇವಳು ಕೇಳಿದೆ, ಏನಾಗ್ತವೆ, ಯಾರಮ್ಮ ನೀನು? तुम ಏ कौन ಯಾರು हो? ಬಿಟ್ರಿ ಇವ್ರನ್ನ ಒಳಗೆ? किसने इसे अंदर छोड़ा? ಸರ सर, ಇಲ್ರಿ, ನಾವು ಪ್ಯೂನ್ ಆ ಕಡೆ ನೋಡೋ, ನಾನು ಒಳಗೆ ಓಡ್ ಬಂದೇರಿ, ಏನ್ प्यून ಶಿಕ್ಷೆ जब ಕೊಡೋದು उधर ನನಗೆ देख ಕೊಡು. रहा तो मैं ही अंदर आ गई कि उसने कहा ಏನ್ ಬೇಕು ನಿನಗೆ? तुम्हें क्या चाहिए? ನನ್ನ ಫೈಲ್ ಐತ್ ನೋಡಿ, ಕೆಂಪು ಬಣ್ಣದ ಫೈಲ್ ಐತ್ ನೋಡಿ. लाल रंग का मेरा फाइल है. ಏನಾತ್ವಾ? क्या हुआ? ನನಗೆ ನ್ಯಾಯ ಬೇಕು. मुझे न्याय ನಾನು चाहिए. ನೋಡ್ಕೊಡ್ತೇನೆ, ಹೋಗುವ. मैं दूंगा. ಇಲ್ರಿ जाओ. ಸರ್, ಒಂದ್ಸಲ ನೀವು ಹಿಡಿದ್ರಿ ಅದ್ ಫೈಲ್. नहीं, एक बार तुम्हें पकड़ तो ಏನ पकड़ो उसे. ಹಿಡಿತೇನೆ, ಹೋಗುವ. मैं उसे देखूंगा, तुम जाओ. ಸರ್ ಒಂದ್ಸಲ ತೆಗೆದ್ ನೋಡ್ರಿ. सर एक बार उसे खोल कर ತೆಗೆದ್ देखिए. ನೋಡ್ತೀನಿ, ನಾಳೆ ಬಾ. मैं खोल कर देखूंगा, तुम कल आओ. ನಾಳೆ ಬರ್ಲಿರಿ? कल आओ? ಹ್ಞೂನ್ರಿ. ठीक है. ಬೆಳಿಗ್ಗೆ 4 ಗಂಟೆಗೆ ಕೇಳ್ಬೇಕು ನೀವು. सुबह 4 बजे आपको उठना है. 5 ಗಂಟೆಗೆ ಕೇಳ್ಬೇಕು ನಾಳೆ. 5 बजे उठना है. 6 ಗಂಟೆಗೆ ಕೇಳ್ಬೇಕು. 6 बजे उठना है. ಫೈಲ್ ಮೂವ್ ಆಗ್ಬೇಕು ಬೇಡ? फाइल आगे बढ़ना है या नहीं? ಫೈಲ್ ಮೂವ್ ಆಗ್ಬೇಕು ಬೇಡ? फाइल आगे बढ़ना है या ಫೈಲ್ नहीं? ಮಕ್ಕಳಾಗ್ಬೇಕು ಬೇಡ? फाइल आगे बढ़ना है बिगड़े या आपको को नहीं? बैठो। छुटकारा पाना है या नहीं? ನಿತ್ಯ ಪ್ರೀತಿ ಮಾಡಿದ್ರಿ, नींद से आपने प्यार बिगड़े किया आगदिಲ್ಲ. तो छुटकारा नहीं मिलेगा. ಬೆಳಿಗ್ಗೆ ಬಂದ್ಲು. सुबह वो आई. ಪ್ಯೂನ್ ಅಂದ, ಮತ್ತೇನ್ ಯವ್ವ ನಿನ್ ಕಾಟ, ನಿನ್ ಬಿಟ್ಟೇನಲ್ಲ ನಿನ್ ಒಳಗೆ. प्यून ने कहा फिर से तुम आ गए. ಹೌದ್ರಿ कल ಸರ್, मैंने ನಾನೇ छोड़ा ನಿಮ್ था. ಹೆಸರು ಹೇಳಿದಲ್ರಿ. हाँ सर, मैंने आपका नाम नहीं बताया. ಬೆಟ್ಟ ಆಗ್ಬೇಕ್ರಿ. मुझे मिलना है. ಏನ್ ಮಾಡ್ತಿ ಮಾಡೋ, ಹೋಗಿ. ಯಾಕಂದ್ರೆ ಗೊತ್ತಾಯ್ತು ಅವ್ನು ಕುಂತ ಬಿಡ್ತಾಳೆ ಈ ಅಜ್ಜಿ. क्या करना है जाओ करो, क्योंकि वो जानता है लेकिन यहीं बेटा पर रंगीला। बैठी है. ये नहीं उठ कर जाएगी. ಅರ್ಥಾತ್ ರೀ? आप समझ रहे हैं? ಕಾನನದ ಸ್ತ್ರೀ ಏನಂದ್ಲು? कनानी की स्त्री ने क्या ಹೌದ್ कहा? ಸ್ವಾಮಿ, ಗೊತ್ತು. हाँ परमेश्वर में ನಾಯಿ जानती ಆದ್ರೂ हूँ. ಬಿದ್ದಿದ್ ತುಣುಕ್ ತಿಂತಾವಲ್ಲ, कुत्ता तो बचा हुआ टुकड़ा खाता ನನಗ है ना. ತುಣುಕಾದ್ರೂ ಕೊಡು. मुझे वो टुकड़ा तो दो. ಅನ್ಲ ಇಲ್ಲ. उसने कहा या नहीं?
ಆಮೇನ್. आमेन। ನಿಮ್ಗೆ ಗೊತ್ತೈತಲ್ಲ आप जानते हो ನಿಮ್ಮ ಮಗ ना ತಪ್ಪದಾನಂತ, आपका बेटा ನಿನ್ಗೆ गलत है ಗೊತ್ತೈತಲ್ಲ क्या? आप जानते हो ಸುಮ್ಮನೆ ना ಮಂದಿ ಮುಂದೆ ಮುಚ್ಕೊಳಕತ್ತಿ, खामखा ಆದ್ರೆ लोगों ನಿನ್ನ के ಒಳಗಡೆ सामने आप छुपा ಗೊತ್ತೈತಿ रहे, लेकिन अंदर आप ನಿನ್ನ ಮಗಳು जानते हो ತಪ್ಪದಾಳ ಅಂತೇಳಿ. आपकी बेटी गलत है ನಾಳೆ करके। ನರಕಕ್ಕೆ ಹೋಗ್ತಾರ, कल नरक में ನಾವು जाएंगे। ಹೊಡಿಯನಾತಿಲ್ಲ, मैं ನಾವು मारने के लिए ಬಡಿಯನಾತಿಲ್ಲ, नहीं कह रहा, मारने ನಾವು के लिए ಹೊರಗೆ नहीं कह ಹಾಕನಾತಿಲ್ಲ, रहा, मार डालने के ನಾವು लिए मैं ಜನರಿಗೆ नहीं ಸುಳ್ಳು कह रहा। ಹೇಳ್ಬೇಡನಾತಿಲ್ಲ. ನಾ ಏನ್ ಹೇಳತ್ತೇನೆ, मैं क्या कह रहा हूँ, ದೇವ್ರ ಸನ್ನಿಧಿಗೆ ಹೋಗು. परमेश्वर के उपस्थिति ನಿನಗೆ में आप ಗೊತ್ತೈತಲ್ಲ जाओ। ಬಿಸ್ನೆಸ್ आप ಬೆಳೆಯುವಂತ. जानते हो ना बिजनेस नहीं बढ़ रहा है के ನನ್ನ ಕಡೆ ಎಲ್ಲ ಐತಿ, ಸುಳ್ಳು मेरे पास- ಟೈಮ್ ಪಾಸ್ ಕುಂತೇನಂತ ನೆವ ಮಾಡಬೇಡ. मेरे पास सब कुछ है, सिर्फ टाइम पास के लिए बैठा हूँ ऐसे मत ನಿನಗೂ कीजिए। ಗೊತ್ತೈತಿ, आप भी जानते ದೇವ್ರಿಗೂ हैं, ಗೊತ್ತೈತಿ, परमेश्वर भी ನೀ ಕಷ್ಟ जानते हैं। ಇದ್ದಿದ್ದಕ್ಕೆ ಬಿಸ್ನೆಸ್ ತೆಗ್ದಿ आप ಅಂತೇಳಿ. संकट से वो बिजनेस को खोला है के ನಿನಗೆ ಗೊತ್ತೈತಲ್ಲ ಪ್ರಮೋಷನ್ ಆಗೋಲ್ತಂತ. आप जानते हो ना प्रमोशन नहीं हो रहा ಸುಮ್ಮನೆ है ಹೇಳ್ಬೇಡ. के? ऐसे ही मत ಲಂಚ कहिए। ಕೊಟ್ಟವ್ರದೆಲ್ಲ ಮಾಡಾಕತ್ತಾರಿ, ನನ್ನ ಮೂಲ್ಯಾಗ ಹಾಕ್ಯಾರ್ರಿ. रिश्वत तो जे रहे उनका कर रहे और मुझे कोने ನೀನು में ಹೌಸ್ डाला ಆಫ್ ಪ್ರೇಸ್ है। ನವ್ರು ಆಗಿದ್ರು, आप हाउस ऑफ प्रेस के हैं ನಿನಗೆ तो ಗೊತ್ತಿದೆ ಚೆನ್ನಾಗಿ आप अच्छे से जानते हो ಆ ಫೈಲ್ ಅನ್ನು ಹೆಂಗ್ ಮೂವ್ ಮಾಡ್ಬೇಕಂತ. उस फाइल को कैसे मूव करना ಸೋಲಕ್ है। ಹೋಗ್ಬೇಡ, ಮುಚ್ಕೊಂಡು ಏನು ನಾವು ಉದ್ದಾರ ಆಗೋದಿಲ್ಲ. छुपा कर हम उद्धार नहीं ಮನುಷ್ಯರ ಮುಂದೆ होंगे। ನಾವು ಓಪನ್ ಮಾಡ್ಬೇಕಾಗೂ ಇಲ್ಲ, ಮನುಷ್ಯರ ಮುಂದೆ ನಾವು ತೆಗಿಬೇಕಾಗಿಲ್ಲ. मनुष्य के सामने से खोलने की भी जरूरत नहीं है। ಸಾರಿ, ನಡುವೆ ನಮ್ಮ ಊರಿಗೆ ಬಂದ್ಬಿಡ್ತೇನೆ ನಾನು ಒಮ್ಮೆ ಭಾಷೆದಾಗ. ಆಮೇನ್. आमेन। ಅದ್ರ ಬಿಟ್ಕೊಡ್ಬೇಡ, लेकिन हार मत मानिएगा। ಯಾರಾದ್ರೂ ಹೇಳಿ ಬಿಟ್ಕೊಡ್ಬೇಡ. कोई तो कहिए हार मत ಸೈತಾನ್ मानिए। ಬಂದ್ ಹೇಳ್ತಾನೆ, शैतान आकर कहता है, ಅವ ಅಲ್ಲಿ ಚೀರಾಡ್ತಾನೆ, वो चीखता है। ನೀನ್ ಬಂದ್ ಪ್ರಾರ್ಥನೆ ಮಾಡ್ತಿ, आप जाकर यहाँ पर ಒಂದ್ ವರ್ಷ प्रार्थना ಆತ, करेंगे। एक साल हो ಏನೂ गया, ಆಗಾಕತ್ತಿಲ್ಲ, कुछ भी नहीं हो ನಾನ್ ಬಿಡುದಿಲ್ಲ रहा, ಅಂತಾನೆ. मैं नहीं छोड़ूंगा कहता ಒಮ್ಮೆ है। ನಾವು ದೆವ್ವ ಬಿಡಿಸುವಾಗ ನೀವು ನೋಡ್ರೇನ್ರಿ, ಹೌದೇನ್ರಿ ಸರ್ ಹೋಗ್ತೇವೆ ಅಂತ ಹೋಗ್ಯಾವನ, ಇಲ್ಲ ನಾ ಹೋಗುದಿಲ್ಲ ನಾ ಅಂತಾವ. आत्मा छुड़ाते समय वो जाएंगे, मैं नहीं जाऊंगा। वो कहते ನಾವೇನಂತೇವೆ, हैं, हम क्या कहते ನೀ हैं, ಹೋಗು ಮಟ ನಾವು ಬಿಡುದಿಲ್ಲ तुम ಅಂತೇವೆ. जाने तक हम नहीं छोड़ेंगे क्या कहते हैं। ಯಾವ ದೆವ್ವನು ನೀ ಬಂದ್ಕೊಂಡು ಹೋಗ್ತಾನೆ ಅನ್ನೋದಿಲ್ಲ. ಯೋ कोई भी दुरात्मा आप आने से मैं जाऊंगा कि नहीं कहते। ಬಲಿಷ್ಠನನ್ನ ಬಂಧಿಸಬೇಕು. बलवंत को बांध देना है। ಒಂದ್ ವರ್ಷ ಆಗ್ಲಿ, एक साल हुआ, 2 ವರ್ಷ ಆಗ್ಲಿ, 2 साल होने दो। ಇವತ್ತಿಲ್ಲ ನಾಳೆ ಅವ್ನ ರ್ಯಾಂಕಿಂಗ್ ಈಕ್ವಲ್ ಆಗಿ ಅವ್ನ ತಲೆ ಮೇಲೆ ಹತ್ತಿ ಜಜ್ತೀವಿ. आज नहीं तो कल उसके पद के अनुसार उसे नीचे हम डालेंगे। ಆಮೇನ್. आमेन। ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. आप समझ पा रहे हो कि मैं विश्वास करता हूँ। ಪ್ರಾರ್ಥನೆಗೆ ಒತ್ತು ಕೊಡಿ. प्रार्थना में आप ध्यान दीजिए। ಒಂದ್ ವಾರ ಆಯ್ತು, एक हफ्ता हो गया, ಬಂದ್ಲು. वो वापस आई। ಏನ್ ಯವ್ವ ನಿಂದ ತಲೆ ಬ್ಯಾನಿ? तुम्हारा क्या तकलीफ ನಾ है? ಹೇಳೇನಲ್ಲ ನ್ಯಾಯ ಕೊಡ್ತೇನೆ ಅಂತ ಹೇಳಿ. मैंने कहा ना मैं तुम्हें न्याय दूंगा। ನಿನ್ ಕೋರ್ಟ್ನಾಗ ಯಾವ ಡೇಟ್ ಕೊಟ್ಟದ ಆ ಡೇಟಿಗೆ ಬಾ, ಅಲ್ಲಿ ಮಟ कोर्ट ಬರಕ್ में जो ಹೋಗ್ಬೇಡಿ. डेट दिया है उस डेट पर आओ, बंदे मत ಒಳಗ್ आओ। ಹಾಕಿ ನೋಡು. अगर आओगे तो जेल में डाल ಒಳಗ್ देंगे। ಹಾಕ್ತಿದ್ರ ಹಾಕ್ರಿ ಸರ್, अगर डालना है तो डालिए। ಹೊರಗಡೆ ಏನ ಮಾಡೋದೈತ್ ನನಗ? बाहर रहकर तो मुझे क्या करना ನನಗೆ है? ನ್ಯಾಯ ಬೇಕು. मुझे न्याय चाहिए। ಇಬ್ರು ಭಿಕ್ಷೆವಾರ್ ಕುಂತಾರ. 2 भिक्षुक बैठे हैं। ಸಮಾರ್ಯದೊಳಗ ಪಟ್ಟಣದೊಳಗ ಹೋದ್ರ ಬರಗಾಲ, हमारे शहर में जाए तो अकाल है, ಹೊರಗ್ ಹೋದ್ರ बाहर जाएंगे तो ವೈರಿಗಳು ಡೇರೆ ಹಾಕೊಂಡು ಕಾಯ್ಕೊಂಡ್ ಕುಂತಾರ. शत्रु आक्रमण कर कर वो इंतजार कर रहे हैं, ಇಡೀ ಪಟ್ಟಣ ಗೆದ್ಕೊಳಕ್. पूरा शहर पर जीत कर पाने के लिए। ವೈರಿಗಳು ಡೇರೆ ಒಳಗ इनके शत्रुओं के तंबू ಕಾಳ में ಕಡಿ ಎಲ್ಲ ತುಂಬೈತಿ. उपज भरा हुआ है। ಯಾಕಂದ್ರೆ ಯುದ್ಧಕ್ಕೆ 3 ತಿಂಗಳ ಚಿಂತಿಲ್ಲ, ಗೆದ್ಕೊಂಡು ಹೋಗ್ಬೇಕಂತ ಎಲ್ಲ ಸಾಮಾನ್ ತಗೊಂಡ ಬಂದಾರ. युद्ध में 3 महीना हो तो भी चिंता नहीं, इसलिए सब कुछ वो ले आए हैं। ಅವ್ರಿಗೆ ಗೊತ್ತೈತಿ ಯುದ್ಧ ಮಾಡೋದು, ನಿಮಗೆ ಗೊತ್ತಿಲ್ಲ. वो जानते हैं युद्ध करना क्या आप नहीं जानते। ಯುದ್ಧಕ್ಕೆ ಹೊಂಟ್ರಂದ್ರ वो युद्ध में जा रहे हैं तो 2000 ಕುರಿ ತಗೊಂಡ್ ಹೋಗ್ತಾರ. 2000 बकरियों को ले जा रहे हैं। ಒಂಟಿಗಳ ಮೇಲೆ ಕುದುರೆ, ಸ್ವಲ್ಪ ಮೆಲ್ಲಗಿಡ್ರಿ, 2 ವಾಲ್ಯೂಮ್ ಕಡಿಮೆ ಇಡ್ರಿ. ಒಂಟಿಗಳ ಮೇಲೆ ಕತ್ತಿ ಮೇಲೆ ऊंट और गधों के ऊपर ಅಕ್ಕಿ ಜೋಳ ಎಲ್ಲ ಹೊತ್ಕೊಂಡ್ ಹೊಂಟ್ರ. वहां पर ಯಾಕೆ? चावल सब कुछ वो ले जा रहे हैं। क्यों? ಒಂದ್ ವೇಳೆ ನಾವು 3 ತಿಂಗಳಾಗಿ ಇದನ್ನ ಗೆಲ್ಲಕ್ ಆಗ್ಲಿಲ್ಲ ಅಂದ್ರ अगर 3 महीना इन पर हम जीत नहीं पाएंगे ಗೆಲ್ಲು तो ಮಟ ರೇಷನ್ ಬೇಕ. वहां पर जीतने तक क्या राशन ಕೊಂಡ ಬರೋದು? चाहिए। मुझे जीत कर ही आना है। ಪಕ್ಕ ಉತ್ತರ ಕನ್ನಡದ ಹೊಂಟೇನಿ, ಇದ್ರಿಲ್ಲ. ಹಾ ಒಳಗ್ ಹೊಂಟೇನ್ ಪ್ರಾರ್ಥನೆಗೆ. ಗೊತ್ತಾಯ್ತು ನನಗೆ ಹೊರ ನೌಕರಿಗೆ ಹೋಗ್ಬೇಕಂತ. जानता हूँ मैं बाहर नौकरी के लिए जाना है। ಒಂದ್ ಪೆನ್ಸಿಲ್ ಏನಾದ್ರು ಇಟ್ಕೋರಿ, ಒಂದ್ ಸಣ್ಣ ಗುಂಡು ಕಲ್ಲು ಇಟ್ಕೊಳ್ರಿ. एक पेंसिल कुछ तो रखिए। ಅಂದ್ರೆ ಸುಮ್ಮನೆ ಬೈಬಲ್ನ ಎಲ್ಲಿ ಬರ್ದಿಲ್ಲ, ಪಾಸ್ಟರ್ ಬೈ बाइबल ಸುಳ್ಳು में नहीं ಆಗ್ಲೇ लिखा। ಪಟ್ಟಣದ ಸುಳ್ಳು ಬೋಧಕರ ಅಂತವ್ರು ನನಗೆ शहर ನಮಗೆ में ಬರೋ झूठा ಪ್ರೀಚರ್ಗಳಿಗೆ प्रचार- ಫೋನ್ ಮಾಡ್ತಾರಂತ, ಅಲ್ಲಿ ಹೋಗ್ಬೇಡ್ರಿ ಸುಳ್ಳು ಬೋಧಕರಂತ. आने वाले प्रचारक को फोन करते वहां मत जाइए। ಆ ಬೋಧಕರು ಇಲ್ಲಿ ಬಂದು ಬೋಧನೆ ಮಾಡಿ ನಿಮ್ಮ ಪ್ರಾರ್ಥನೆ ನೋಡಿ ಹೊಳ್ಳಿ ಹೋಗಿ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಇವ್ರು ನಿಜವಾಗಿ ಸುಳ್ಳು ಬೋಧಕರು ಯಾರಂತ ಇವತ್ತು ಗೊತ್ತಾಯ್ತು ನನಗೆ. ಫೋನ್ ಮಾಡಿದ್ರು ಸುಳ್ಳು ಬೋಧಕರು ಅಂತ. वो आकर जाकर कहते हैं सही में प्रचारक कौन है, अब मुझे पता चला और वही झूठे हैं कह के। ಹಲೋ, ಒಂದೇನಾದ್ರು ಗುಂಡ್ ಕಿಂಡ್ ಇಟ್ಕೋರಿ. कुछ तो थोड़ा पत्थर रखिए, ಪಿಸ್ತೂಲ್ ಹಾಕೋ ಗುಂಡಲ್ಲ, ಆಟ ಆಡೋ ಗುಂಡ್ ಏನಾದ್ರು ಇಟ್ಕೋರಿ. खेलने वाला पत्थर। ಪ್ರೇಯರ್ ಮಾಡೋ ಕೈ ಹಿಡ್ಕೊಂಡು ಪ್ರೇಯರ್ ಮಾಡ್ರಿ. प्रार्थना करते समय हाथ में गुर्तिगे। रखकर पहचान के लिए। ಇಲ್ಲ ಒಂದು ರುಮಾಲ್ ಆದ್ರೂ ಇಟ್ಕೊಳ್ರಿ. नहीं तो एक रुमाल तो ಅಟ್ಲೀಸ್ಟ್ आपको ಅನಾಯಿಂಟಿಂಗ್ ಅರ ಬರ್ಲಿ. एक अभिषेक तो ನಾಳೆ ಯಾರ್ದಾರ ಮೇಲೆ ಬಿತ್ತ ಗುಣ ಆಗ್ತದೆ. अगर कल किसी और पर गिरेगा तो ರುಮಾಲ್ चढ़ाई ಹಿಡ್ಕೊಂಡು ಪ್ರೇಯರ್ करेंगे। ಮಾಡ್ರಿ.
ರುಮಾಲ್ ಹಿಡ್ಕೊಂಡು ಪ್ರೇಯರ್ ಮಾಡ್ರಿ. रुमाल पकड़कर ಪ್ರೇಯರ್ प्रार्थना ಮುಗಿದ ಮಟ್ಟ कीजिए। ಬಿಡಬೇಡ್ರಿ ಅದನ್ನ. प्रार्थना खत्म होने ಬೈಬಲ್ तक आप ಓದುವಾಗ प्रार्थना ಹಿಡ್ಕೊಳ್ಬೇಕಂದ್ರೆ ಓದ್ರಿ. बाइबल ಈ ಕೈ पढ़ते समय ಹಿಡ್ಕೊಂಡು रुमाल ಮಂಡಲ पकड़कर आप ಯಾಕಂತ पढ़िए। ಹೇಳ್ತಾನೆ ಕೇಳ್ರಿ. क्यों मैं बताता ಪ್ರೇಯರ್ हूँ? ಮುಗಿತಲ್ಲ प्रार्थना ಅದನ್ನ खत्म ಟೇಬಲ್ हुआ ಮೇಲೆ है, ಇಡ್ರಿ. उसे टेबल पर रखिए ಅದಕ್ಕೆ ಹೇಳ್ರಿ और उसे कहिए ನಾಳೆ ಮತ್ತೆ ಬರತ್ತೇನೆ. कल मैं फिर आऊंगा। ಅರ್ಥ ಆಗ್ತದೆ? आप समझ पा रहे ಅದು हैं? ಗುರುತಾಗಿರ್ಲಿ ನಮಗೆ. वो एक पहचान बनकर ನಾಳೆ रहे। ಮತ್ತೆ ಬರತ್ತೇನೆ. कल मैं फिर वापस आऊंगा। ಜ್ಞಾಪಕಾರ್ಥವಾಗಿ ಅಷ್ಟೇ. वो याद के लिए। ಅರ್ಥ ಆಯ್ತಾ? आप समझ पा ಎಕ್ಸಾಂಪಲ್ रहे ಕೊಡ್ತಾ हैं? ಇದ್ದೇನೆ. मैं उदाहरण दे रहा हूँ। ಯಾಕೆ ಅದನ್ನ ಬರ್ಬೇಕು ತಲೆಯಲ್ಲಿ. क्यों वो दिमाग में नाम आना मत है? बोलना। मुझे कल फिर वापस ಇಲ್ಲಾಂದ್ರೆ आना ಗಂಡು है। ಮಕ್ಕಳು ಇನ್ನೊಂದು ಕೆಲಸ ಮಾಡ್ಬೋದು ನಾವು. नहीं तो लड़के हम एक और काम कर सकते ಇನ್ನೊಂದು हैं। ಹ್ಯಾಂಡ್ ಕರ್ಚಿಫ್ ಲೆಫ್ಟ್ ಈ ಕಡೆ ಇಟ್ಕೊಂಡ್ಬಿಡ್ರಿ. एक और हैंडकरचीफ यहाँ ಯಾವ पर भी ಹ್ಯಾಂಡ್ ಕರ್ಚಿಫ್ रखिए। ಇದ್ರ ಕೊಡ್ರಿ. ಪಾಸ್ಟರ್ ನಾನು ಹೇಳ್ತಿ ಒಂದ ಕೊಡು ದೊಡ್ಡ ಮಾತಾಗೈತ್ರಿ. ಹಿಂಗೆ ಎರಡು ಎಲ್ಲಿ ಹೋಗಿತ್ತಾಳ್ರಿ ಆಕಿ. ಓಕೆ, ಇನ್ನೊಂದು ಹ್ಯಾಂಡ್ ಕರ್ಚಿಫ್ ಬೇಕಂದ್ರೆ ಲೆಫ್ಟ್ ಈ ಕಡೆ ಇಟ್ಕೊಳ್ರಿ. एक और हैंडकरचीफ इस तरफ रखिएगा। ಮನೆಗೆ ಬರ್ತಿರ್ಲಿಲ್ಲ ಮುಗಿದ್ಮೇಲೆ घर वापस आते ಕೆಲಸ हैं, ಮುಗಿಸ್ ಮನೆಗೆ ಬರ್ತೀವಲ್ಲ, काम खत्म कर कर घर वापस ಬಟ್ಟೆ आते हैं। ಒಗಿಲಿಕ್ಕೆ ಹಾಕೋಕ್ಕಿಂತ ಮುಂಚೆ ಹ್ಯಾಂಡ್ ಕರ್ಚಿಫ್ ತೆಗೆದು ಹಾಕ್ತಿರಲ್ಲ. कपड़े धोने से पहले ಅದೆಲ್ಲ. हैंडकरचीफ निकाल ಇದನ್ನ कर देते ತೆಗಿತೀರಿ. हैं, इसे निकालते हैं। ಇಲ್ಲೊಂದು ಏನು ಹತ್ತೈತಿ. और एक यहाँ ಅವಾಗ पर ಇದು ತೆಗೆದುಕೊಂಡು ಹ್ಯಾಂಡ್ ಕರ್ಚಿಫ್ ಹೇಳ್ತೈತಿ, ನಾ ಕಾಯಕತ್ತೇನೆ ಲಘು ಬಾ ಪ್ರೇಯರ್ಗೆ. तब ये हैंडकरचीफ कहेगा मैं इंतजार कर रहा हूँ, जल्दी हेलो? आओ प्रार्थना के लिए। ಹೇಳೋದು ಅರ್ಥ ಆಗ್ತೈತಾ? आप समझ पा रहे हैं जो मैं कह ನಾ रहा हूँ? ಕಾಯಕತ್ತೇನೆ ಲಘು ಬಾ मैं ಪ್ರೇಯರ್. इंतजार कर रहा हूँ, जल्दी आओ प्रार्थना के Correct लिए। है? सही है? ಆಮೇನ್. आमेन। ಏನಾದ್ರೂ ಮಾಡ್ರಿ, कुछ तो कीजिए, ಆದ್ರೆ ಈ ಬುದ್ಧಿಗೆ ಒಂದು ರಿಮೈಂಡರ್ ಸೆಟ್ ಮಾಡ್ರಿ. लेकिन इस बुद्धि में एक याद आप रखिएगा। ಏನಿಲ್ಲ ಅಂದ್ರೆ ಒಂದು ಅಲಾರಾಮ್ ಇಡ್ರಿ. अगर कुछ नहीं तो एक अलार्म रखिए। ಬೆಳಿಗ್ಗೆ 5 ಗಂಟೆಗೆ सुबह 5 बजे ಅಲ್ಲಿ ಇಡ್ರಿ. वहां पर रखिए। ವಾಪಸ್ ಬಂದೇನ್ ಪ್ರೇಯರ್ ಮಾಡಕಂತ ಟೈಟಲ್ ಕೊಡ್ರಿ ಆಮೇಲೆ ಅಲಾರಾಮ್. वापस आया I हूँ am back प्रार्थना into करने prayer. के लिए। प्रार्थना के लिए मैं वापस आया हूँ, प्रार्थना कीजिए। ಮತ್ತೆ ಬಂದ್ಲಿಕ್ಕೆ ಮುಂದಿನ ವಾರ फिर से अगले हफ्ते वो आई, ಏಕ ನಿನ್ನ ಹೊಡಿತೇನೆ ನಾನು. मैं तुम्हें मारूंगा। ಇನ್ನೊಮ್ಮೆ ನಮ್ಮ ಕೋರ್ಟಿಗೆ ಬಂದೆ ನಿನ್ನ ಫೈಲ್ ಹೊರಗೆ ಹೋಗಿತ್ತು. और एक बार कोर्ट में आओ तो फाइल ही मैं बाहर फेंक दूंगा। ನೀನ್ ಫೈಲ್ ಒಗದ್ರೆ ನಾನು ಹೆಂಗ್ ಬದುಕ್ಲಿಯಪ್ಪ? तुम फाइल फेंकोगे तो मैं कैसे ಇನ್ನೊಂದು जीऊंगी? ಕೋರ್ಟ್ ಐತಾನ ಇಲ್ಲೇ? ये क्या कोई और कोर्ट है यहाँ पर? ನಿನ್ನನ್ನ ನಂಬಿ ನಿನ್ನ ಹೆಸರು ಬ್ಯಾಪ್ಟಿಸಮ್ ತಗೊಂಡು ಬಂದೇನೆ. तुम पर विश्वास कर कर तुम्हारे नाम ಈಗ पर ಯಾಕೆ ಕೋರ್ಟ್ बपतिस्मा लेकर आया। ಮತ್ತೆ ಯಾಕೆ ಕೋರ್ಟಿಗೆ ಹೋಗ್ಲಿ ನಾ? तो फिर दूसरे कौन से कोर्ट में मैं जाऊं? ಮತ್ತೆ ಯಾಕೆ ಕೋರ್ಟಿಗೆ ಹೋಗ್ಲಿ तो ನಾ? फिर दूसरे कौन से ನನಗೆ कोर्ट में ಗೊತ್ತು मैं ನೀ जाऊं? ಅನ್ಯಾಯ ಅಂತ ಅಲ್ಲ. मैं जानती हूँ कि आप अन्याय करने वाले नहीं ನನಗೆ हो। ಗೊತ್ತು मैं जानती हूँ ನೀ ನಾನು ಪರೀಕ್ಷಿಸ್ತಿ, तुम परीक्षा करोगे ಆದ್ರೆ ಅನ್ಯಾಯ ಮಾತ್ರ ಮಾಡೋದಿಲ್ಲ. लेकिन अन्याय तो नहीं करोगे। ಇರ್ಲಿ ಬಿಡಪ್ಪ, रहने दो। ನಾಯಿ ಆದ್ರೂ ಚಿಂತಿಲ್ಲ, ತುಣುಕಾದ್ರೂ ಕೊಡ್ಬೇಕಲ್ಲ ನೀ. अगर कुत्ता है तो भी चिंता नहीं, टुकड़ा तो मिलना है। ಆಮೇನ್ आमेन ಆಮೇನ್. आमेन। ಒಂದ್ ತಿಂಗಳೋಯ್ತು, 1 महीना बीत 6 गया, ತಿಂಗಳೋಯ್ತು, 6 महीने बीत 1 ವರ್ಷ गए, ಆಯ್ತು. 1 साल बीत गया। ಲಾಸ್ಟಿಗೆ ಇವನಂದ, लास्ट में उन्होंने कहा ನಾನು ಯಾರಿಗೂ ಎದುರುದಿಲ್ಲ, मैं किससे भी नहीं ಈಗೂ डरता, ಎದುರುದಿಲ್ಲ. इससे भी मैं नहीं डरता। ರಕ್ತ ಇರಾತಾಳ ಮಾರ ಆಯ್ಕೆ ನಂದ. लेकिन ये मेरा खून पी रही है। ಕ್ಲಾರ್ಕ್ ಹೇಳ್ದೆ, ಇಲ್ಲಿ ಬಾಯ್ಲೆ, उसने बुलाया इधर आओ। ಏನೈತಿ ಕೇಸ್ ಇದೆ? ये क्या है केस? ಅವಾಗ ಏನೈತಿ ಕೇಸ್ ಅಂತ ಅವಾಗ तब पूछते ये केस क्या है? 90% ಪ್ರೇಯರ್ ಬರೀ ಅಲ್ಲಾಡ್ಸೋದ್ರಾಗ ಹೋಗ್ತದ್ರಿ. 90% प्रार्थना सिर्फ हिलाने में बिता ಆದ್ರೆ जाता है। ಯಾವಾಗ ಏನ್ ಮಾರ ನಿನ್ ಕೇಸ್ ಅಂತ ಬಂತೋ लेकिन ನೀವು ದಾಟಿದ್ರಿ ಹೊಳೆ. तुम्हारा केस Next क्या moment है तो जब दाटी आया दाटी तो दाटी। आप वहां पर नदी पार कर Out. चुके। ಆಮೇನ್. आमेन। ಅಲ್ಲಿವರೆಗೂ ನಿನ್ ಯುದ್ಧ, वहां तक आपका ಅಲ್ಲಿವರೆಗೂ युद्ध, ನಿನ್ ಯುದ್ಧ, वहां तक आपका ಅಲ್ಲಿವರೆಗೂ युद्ध, ನಿನ್ ಯುದ್ಧ. वहां तक आपका युद्ध। ಯಾರು ತಗೊಂಡ ಏನೈತಿ ಇದ? क्या है इनका केस? ಬಾಜುಕ್ನವ್ರು ಹೊಲ ತಗೊಂಡಾರೆ. उसके बगल वालों ने खेत छीन लिया है। ಹೌದಣ್ಣ, हाँ। ಮಕ್ಕಳಾಗಿಲ್ರಿ. बच्चे नहीं हुआ है। Okay. ठीक है। ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ, हमारे department में ಯಾರು phone करो। ಇನ್ಚಾರ್ಜ್ ಏಂಜಲ್ಸ್ ಯಾರ್ದ ಬರ್ತಾಮ ಬೆಲ್ಲುಗ್ಲು ಬರಿ. इंचार्ज कौन है यहाँ पर? आओ ಅವ್ರು ಎಷ್ಟು जल्दी। ದೇವಾದ ನೋಡಿ, ಎಷ್ಟು ದೇವಾದ ಅಲ್ಲೇ कितने दुरात्मा वहाँ पर ಸರ್? है? 10 ದೇವಾದವ್ರಿ. 10 दुरात्मा ಏನೇನ್ है। ಹಿಡ್ಕೊಂಡು, ಮಗನ ಹಿಡ್ಕೊಂಡೈತ್ರಿ, ಬಿಸ್ನೆಸ್ ಹಿಡ್ಕೊಂಡೈತ್ರಿ, ಹೊಟ್ಟೆ ಹಿಡ್ಕೊಂಡೈತ್ರಿ. क्या क्या पकड़ा है? बेटे को, बिजनेस को और पेट को। ತಮ್ಮ ಲೆಕ್ಕ ಹಾಕ್ಲೋದ್ರೆ ಎಷ್ಟು ದಿವ್ಸ ಬೇಕು? गिनती करो कितने दूध चाहिए? 50 ಬೇಕ್ರಿ. 50 ಅಲ್ಲೂ चाहिए। ಸ್ಯಾಂಕ್ಷನ್ ಮಾಡ್ರಿ. सैंक्शन करके दो। ಯಾರಿಗಾದ್ರೂ ಇಲ್ಲಿದ್ರೆ ಒಂದ್ಸರಿ ಆಮೇನ್ ಅಂದಾಗ अगर कोई यहाँ पर है तो आमेन आप एक बार कहेंगे। आमेन ಆಮೇನ್ आमेन ಆಮೇನ್ आमेन ಆಮೇನ್. ಆಮೇನ್. ಬೇಗ 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 ಸೇಮ್. ಮುಂದೆ 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 ಮುಂದೆ. ಇಲ್ಲಿ ಬ್ಯೂಟಿಫುಲ್ ಏನಂದ್ರೆ ಅದೇ ಊರಿನಲ್ಲಿ ಒಂದ್ ನಿಮಿಷ ಸ್ವಲ್ಪ ಬಿಡಿಸ್ಕೊಳ್ಳೋಣ. ಹಿಂದಿನ ವಚನಕ್ಕೆ ಬರ್ರಿ. ಇನ್ನು ಮುಂದೆ ಅದೇ ಊರಿನ ಒಬ್ಬ ವಿಧವೆ ಇದ್ದಳು. ದೇವ್ರ ಊರಾಗ ನೀವ್ ಅದಿರಿ, ನಿಮ್ಮ ಊರಾಗ ದೇವ್ರ. आपके नगर में परमेश्वर है, परमेश्वर के नगर में आप है। ಅದೇ ಊರೊಳಗೆ उसी नगर में ಯಾರಾದ್ರೂ ದೇವ್ರ ನನ್ನ ಜೊತೆಗೆ ಅದಾನೆ, कोई तो कहे परमेश्वर मेरे साथ है। ನೀವು ಸ್ವಲ್ಪ ಬೆನ್ನ ಹತ್ಬೇಕಷ್ಟೇ. आपको थोड़ा पीठ लगना ಆಕೆ है। ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ನನ್ನ ವಿರೋಧದಿಂದ ನನ್ನನ್ನು ಬಿಡಿಸಿ ಎಂದು ಹೇಳಿಕೊಳ್ಳುತ್ತಿದ್ದಳು. ಬೇಗ 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 ಬೇಗ. ಅವನು ಸ್ವಲ್ಪ ಕಾಲ ಮನಸ್ಸು ಮಾಡಿಕೊಳ್ಳಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೊಡೆದವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ, ಬೇಗ ಬೇಗಮ್ಮ. ಆದ್ರೂ ಆ ವಿಧವೇ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು, ಇಲ್ಲವಾದರೆ ಈಕೆ ಬಂದು ಕಡೆಗೆ ನನ್ನನ್ನು ದಂಡಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಮುಂದೆ ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ
ಅನ್ಯಾಯಗಾರನಾದ ಈ ಅಧಿಪತಿ ಅಂದುಕೊಂಡದ್ದನ್ನು ನೀವು ಆಲೋಚಿಸಿರಿ. ಏನಂತ ಮುಂದೆ? ದೇವರಾದುಕೊಂಡವರು. ಯಾರಾದ್ರೆ ನನ್ನನ್ನು ದೇವರಾದುಕೊಂಡರು ಯಾರಾದ್ರೂ ಹೇಳ್ರಿ, ನಿನ್ನನ್ನು ದೇವರು ಆದ್ಕೊಂಡಿದ್ದಾನೆ. कोई तो कहे परमेश्वर ने आपको चुन लिया है, ಆದ್ರೆ ಯಾವುದು ಫ್ರೀ ಬರೋದಿಲ್ಲ. लेकिन कुछ भी मुफ्त में नहीं आएगा. ಹೇಳ್ರಿ, ದೇವರು ಆದ್ಕೊಂಡವನೇ. परमेश्वर ने तुम्हें चुना है, ಫ್ರೀ ಬರೋದಿಲ್ಲ. मुफ्त नहीं आएगा. ಮುಂದೆ ಹಗಲು 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 ರಾತ್ರಿ, ಬೆಳಿಗ್ಗೆ 4 ಗಂಟೆ ರಾತ್ರಿ. ನಾ ಯಾಕೆ 1 ತಾಸು 2 ತಾಸು 3 ತಾಸು ಅಂತ ವೈಕೊಳಕತ್ತೇನ್ರಿ ಇಲ್ಲೇ? 1 घंटा 2 घंटा क्यों मैं चिल्ला रहा ದೇವರು हूँ? ಆದುಕೊಂಡವರು, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ಸ್ವಲ್ಪ ತಡ ಮಾಡಿದರು ನ್ಯಾಯವನ್ನು ತೀರಿಸದೆ ಇರುವನೇ. परमेश्वर से चुने हुए रात दिन उसकी दुआएं देते रहते हैं, क्या वह उसके विषय में देर करेगा? ತಡ ಮಾಡಿದರು. देर होगा तो भी. ಯಾಕೆ? क्यों? ನಿನ್ನ ಆದ್ಕೊಂಡವ್ರು ಹೌದು ಅಲ್ಲೋ? आपको चुना है या नहीं? ಹೆಂಗ್ ಗೊತ್ತಾಗ್ತದೆ ದೇವ್ರು ನಿನ್ನ ಆದ್ಕೊಂಡಿದ್ದಾನೆ कैसे ಅಂತ? पता चलेगा कि परमेश्वर ने आपको चुना है? ಹೆಂಗ್ ಗೊತ್ತಾಗ್ತದೆ? कैसे पता चलता है? ದೇವ್ರು ಆದ್ಕೊಂಡವ್ ನೀನಾಗಿದ್ರೆ परमेश्वर से चुने गए आप हो तो ನಿನ್ನಲ್ಲಿ ದೇವರ ಹಠ ಇರ್ತದೆ. आप में परमेश्वर का जिद होता है. ಎಷ್ಟು ಮಂಡದಾನ್ರಿ ನಿಮ್ಮ ಮಗ? कितना जिद्दी है ಅವ್ರ आपका ಅಪ್ಪನ बेटा. ಮೇಲೆ ಹೋಗ್ಯಾನ್ರಿ. उसके पिता पर वो गया है. ಯಾರ್ಯಾರು ನಿಮ್ಮ ಅಪ್ಪನ ಮೇಲೆ ಹೋಗಿರಿ, ಪರಲೋಕದ ಅಪ್ಪನ ಮೇಲೆ ಹೋಗಿರಿ, ಒಂದ್ಸಾರಿ ಆಮೇನ್ ಅಂತ ಹೇಳ್ರಿ. कौन आपके स्वर्गीय पिता के ऊपर गया ಯಾರಿಗಾದ್ರೂ है? ಅರ್ಥ ಆಯ್ತು ನಾನು ಹೇಳಿದ್ದು? आप समझ पा रहे हैं जो मैं ಎಂತ कह रहा ಮಂಡ? हूं? कितना जिद्दी. ಮೊಳೆ ಹೊಡಿತಾರೆ ನಿನಗೆ, आपको कीला ನಾನು मारेंगे, ಹೋಗ್ತೀನಿ. मैं जाऊंगा. ಮುಳ್ಳಿನ ಕಿರೀಟ ಹಾಕ್ತಾರೆ कांटों ನಿನಗೆ, का मुकुट ನಾನು बनाएंगे, ಹೋಗ್ತೀನಿ. मैं जाऊंगा. ರಾತ್ರಿ ನಿದ್ದೆ ಹತ್ತದಿಲ್ಲ, रात में ನಾನು नींद नहीं ಹೋಗ್ತೀನಿ. लगेगा, मैं जाऊंगा. ನಿನಗೆ ಅಷ್ಟು ಮಕ್ಕಳು ಬೇಕಂದ್ರೆ ನಾನು ಭೂಮಿ ಮೇಲೆ ಹೋಗ್ತೀನಿ. तुम्हें उतने बच्चे चाहिए तो मैं पृथ्वी पर जाऊंगा. ಎದೆಗೆ ತಿವಿತಾರೆ, वहां पर ನಾನು छाती ಹೋಗ್ತೀನಿ. पर मैं जाऊंगा. ಗಡ್ಡ ಕಿತ್ತಾರೆ, ನಾನು ಹೋಗ್ತೀನಿ. दाढ़ी खींचेंगे, मैं जाऊंगा. ನಿನ್ನನ್ನು ಅಲ್ಲಗಳಿತಾರೆ, आपको ನಾನು ಹೋಗ್ತೀನಿ. हिंसा देंगे, मैं जाऊंगा. ಅವನು ಹಗಲು ರಾತ್ರಿ ತಂದೆಗೋಸ್ಕರ ನಿಂತಿರುವುದಾಗಿದ್ರೆ वह दिन रात पिता के लिए अगर खड़ा ಅದೇ है तो ಹಠ वही जिद ಆತನು ಆದುಕೊಂಡವರಲ್ಲಿ ಕಂಡು ಬರ್ತದೆ. उनसे चुने गए लोगों पर आता है. ಹಗಲು ರಾತ್ರಿ ಪ್ರಾರ್ಥಿಸುವಲ್ಲಿ दिन रात दुआ ತಡ ಮಾಡಿದರು देते हैं. ಅವ್ರ ನ್ಯಾಯವನ್ನು ತೀರಿಸದೇ ಇರುವನೇ. क्या वह उनके ಈಗ विषय में देर ಎಲ್ಲ ಉಲ್ಟಾ ಮಾಡ್ತಾನೆ. करेगा? अब सब उल्टा करेगा. ಅವರಿಗೆ ಬೇಗ उनको जल्दी ನ್ಯಾಯ ತೀರಿಸುವನು. न्याय देंगे. ಯಾಕೆ ನ್ಯಾಯ 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 ಅಂತ ಬರೆಯಲ್ಪಟ್ಟಿದೆ? क्यों न्याय ಇಲ್ಲಿ न्याय ಹೇಳ್ಬೇಕಲ್ಲ, न्याय लिखा है? ಬೇಗನೆವನ್ನ ಆಶೀರ್ವದಿಸುವನು ಅಂತ ಹೇಳ್ಬೋದಿತ್ತಲ್ಲ. जल्दी आशीष दूंगा कि ಇಲ್ಲ. लिख सकते हैं ಯಾಕೆ नहीं? ಗೊತ್ತಾ? क्यों आप जानते हो? ಪ್ರತಿಯೊಂದು ಪ್ರಾರ್ಥನೆ हर एक प्रार्थना ನ್ಯಾಯಕ್ಕೋಸ್ಕರ ಹೋರಾಟ ಆಗಿದೆ, न्याय के लिए लड़ाई रहे, ಸೈತಾನನ ವಿರುದ್ಧ. शैतान के खिलाफ. ಅರ್ಥ ಆದವರು ಒಂದ್ಸಾರಿ जो ಚಪ್ಪಾಳೆ समझ ತಟ್ಟಿ रहे एक ಕರ್ತನಿಗೆ बार ಸ್ತೋತ್ರ तालियां बजाते ಸಲ್ಲಿಸ್ತೀರಾ? हुए परमेश्वर को आप ಗಟ್ಟಿಯಾಗಿ धन्यवाद ಕರ್ತನಿಗೆ देंगे. ಆಮೆನ್ ಅಂತ ಹೇಳ್ತೀರಾ? जोर से आमेन आप कहेंगे. आमेन. आमेन. ಆಮೆನ್. आमेन. Minor ಅಲ್ಲ? It is not sounding minor. Minor, minor. This is minor. Give me minor. ಆಮೆನ್. आमेन. ನೆನಪಿಟ್ಕೊಳ್ಳಿ, आप याद रखिएगा. ಇವತ್ತು ಮನೆಗೆ ಹೋದ್ಮೇಲೆ आज घर वापस जाने के ಈಗಲೇ बाद आज ही ದಯವಿಟ್ಟು ಬರೆದಿಟ್ಕೊಳ್ರಿ ನಿಮ್ कृपया ಸಮಯವನ್ನು. करके आप लिख कर रखिए. ಎಷ್ಟರಿಂದ ಎಷ್ಟು ಪ್ರಾರ್ಥಿಸ್ತೀರಾ? कितने बजे से कितने बजे आप प्रार्थना करेंगे? ಬರೆದಿಟ್ಕೊಳ್ಳಿ. आप लिख कर रखिए. ಬರೀರಿ ಬರೀರಿ. आप लिखिए. ಆಮೆನ್. आमेन. ನೋಟ್ ಮಾಡ್ಕೊಳ್ರಿ. आप लिखिए. ಅದಕ್ಕೆ ಒಂದು ಜ್ಞಾಪಕವನ್ನ ಸೆಟ್ ಮಾಡ್ರಿ, उसे याद में कुछ तो आप सेट कीजिए. ಒಂದು ಅಲಾರ್ಮ್ ಸೆಟ್ ಮಾಡ್ರಿ. एक अलार्म आप सेट ಆ कीजिए ಟೈಮಿಗೆ और उस समय ಏನೇ पर ಬರ್ಲಿ चाहे कुछ भी क्यों ना आए ಅವ್ರಿಗೆ ಹೇಳ್ಬೇಕು, उनसे कहना है ನಾನು ಬಿಟ್ಟು ಬರೋದಿಲ್ಲ. मैं छोड़कर नहीं आऊंगा. ಯಾವ ಸಮಯ ನಿಮ್ದು 2 ಗಂಟೆ 3 ಗಂಟೆ ಯಾವ್ದು ಅನ್ನೋದನ್ನ ನೀವು ನಿರ್ಧರಿಸ್ಕೊಳ್ರಿ. कौन सा समय 2 घंटा 3 घंटा आप उसे फैसला कीजिएगा. ಪ್ರತಿಯೊಬ್ಬರು हर एक ದಯವಿಟ್ಟು कृपया करके ಕರ್ತನು ಅಸಹ್ಯ ಪಡುವ ಹಾಗೆ ಪ್ರಾರ್ಥನಾ ಜೀವಿತ ಇಲ್ಲದಂತ ಸಭೆ ಆಗೋದ್ ಬೇಡ. परमेश्वर ऐसे करने जैसे प्रार्थना जिंदगी नहीं रहने वाला जिंदगी नहीं ನನ್ನ चाहिए. ಮಕ್ಕಳು ಅಂತ ಹೆಮ್ಮೆ ಪಡುವಂತ ಪ್ರಾರ್ಥನಾ ಜೀವಿತ ಉಳ್ಳವರಾಗಿರೋಣ. लेकिन मेरे बच्चे हैं कि हो गर्व करने तेरी वाले प्रार्थना स्तुति जिंदगी आप रखें. और आराधना करता हूँ मैं तुझसे प्रार्थना, महिमा से तेरी तू इस जगह को भर, जो भी
चाहे तू यहाँ पे कर हालेलुया 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 हो तेरी स्तुति और आराधना करता हूँ मैं तुझसे ये प्रार्थना महिमा से तेरी तू इस जगह को भर जो भी तू चाहे तू यहाँ पे कर Receive the presence of God. परमेश्वर के उपस्थिति को स्वीकार Hallelujah, hallelujah, hallelujah. करुणा से तेरी नया दिन दिखाता है ढाल बनकर मेरी मुझे बचाता है जब मैं पुकारूं तू दौड़ आता है जब मैं गिरूं मुझे उठाता है हालेलुया 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 अन्य भाषा लिखे लोग क्षण आवाजों को उठाते हुए अन्य भाषा में Sondareria nama shakala la ba shandala ba dene kerebe rikala miracles चमत्कार deliverance छुटकारे in the name of Jesus यीशु मसीह के नाम में ಯೇಸುವಿನ ಹೆಸರಿನಲ್ಲಿ यीशु मसीह के नाम ಬಿಡುಗಡೆಗಳು में छुटकारे rokala ba shandala ba raba nama nakaraba rikala ba shandala ba raba lama nakaraba zikaraba laba shandala karaba lama nakaraba zikarala ba shandala ba koraba shandala randala dere rokotolo robo shendele dene kere rigadana makaraba shandala ba Soriana mama mama baraba la baraba Koriana mashekerebe de mene kerebe de be Ziaraba shandala da nakaralaba Swami
परमेश्वर ಈ ದಿನ ಒಡಂಬಡಿಕೆ ಮಾಡಿಕೊಂಡ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನ ಬಲಪಡಿಸು. आज के दिन वाचा करने वाले हर एक भाई बहन को आप ತಮ್ಮ आशीष ಪ್ರಾರ್ಥನೆಯಲ್ಲಿ ತಪ್ಪದೆ आपके अपने प्रार्थना में बिना ಬಲವಾದ चूके ಜಯವನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ बलशाली विजय को देखने ನಮ್ಮಲ್ಲಿ जैसे ಪ್ರತಿಯೊಬ್ಬರನ್ನ ಬಲಪಡಿಸು ಸ್ವಾಮಿ. हमें से हर एक को आप ಎಲ್ಲಾ बलपड़िए। ಘನತೆ, सारा धन, ಎಲ್ಲಾ ಮಹಿಮೆ, सारी महिमा, ಎಲ್ಲಾ ಆರಾಧನೆ सारी आराधना ನಿನ್ನೊಬ್ಬನಿಗೆ ಸಲ್ಲಲ್ಪಡಲಿ. सिर्फ आप ही को मिले पिता। ಯೇಸುವಿನ ಹೆಸರಿನಲ್ಲಿ ಬೇಡ್ತೇವೆ ನಮ್ಮ ತಂದೆ. यीशु मसीह के नाम में हम मांगते हैं पिता। आमीन। ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಒಟ್ಟಾಗಿ ಹೇಳೋಣ. ಒಂದು ವೇಳೆ ದೇವರು ನಿಮ್ಮ ಜೊತೆ ಮಾತಾಡಿದ್ರೆ अगर परमेश्वर ने आपसे बात किया है तो ಇವತ್ತಿನಿಂದಲೇ ಪ್ರಾರ್ಥನೆ ಪ್ರಾರಂಭ ಮಾಡ್ರಿ. आज से ही प्रार्थना को आप प्रारंभ ದೇವರು कीजिए। ನಿಮ್ಮ ಜೊತೆಗೆ ನಿಮಗೆ ಆನಂದವನ್ನು ಕೊಟ್ಟಿರುವುದಾಗಿದ್ರೆ, परमेश्वर आपके साथ रहकर आपको खुशी उन्होंने दिया है, ಒಬ್ಬರನ್ನೊಬ್ಬರು ಎಲ್ಲರೂ ಭೇಟಿಯಾಗಿ ಸಂತೋಷದಿಂದ ಉತ್ತೇಜನ ಪಡಿಸಿ ಗ್ರೀಟಿಂಗ್ಸ್ ಕೊಡಿ. एक दूसरे से सबको मिलकर आप खुशी से ಕುಟುಂಬವಾಗಿದ್ದೇವೆ. उन्हें विश कीजिए। एक परिवार ಕುಟುಂಬದ हम ಆನಂದ हैं ನಮ್ಮ ಜೊತೆಗಿರಲಿ. और ದೇವರು परिवार का आनंद ನಿಮ್ಮನ್ನು हमारे साथ रहे। ಕರ್ತನು ನಿಮ್ಮನ್ನು परमेश्वर सबको ಆಶೀರ್ವದಿಸಲಿ. आशीषित करे।